ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋ ಟೆಕ್ನಿಕಲಿ ಸ್ವಲ್ಪ ಅಡ್ವಾನ್ಸ್ ಆಗಿದೆ. ಈವರೆಗೆ ನನಗೆ ಏನು ಹೇಳಿ ಝೂಮ್ ಮೀಟಿಂಗ್ಗಳು, ಗೂಗಲ್ ಮೀಟ್ಗಳು, ಜಿಯೋ ಮೀಟ್ಗಳು, ಸ್ಕೈಪ್ ಮೀಟ್ಗಳು ಇವೆಲ್ಲ ನಂಗೆ ಅಷ್ಟೊಂದು ಮನಸ್ಸಿಗೆ ಮುದ ಕೊಡ್ತಾ ಇರಲಿಲ್ಲ, ನನಗೆ ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ. ಬಹುಶಃ ನಾನು ಸ್ವಲ್ಪ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಲ್ಡ್ ಫ್ಯಾಷನ್ಡ್ ಕೂಡ ಇರಬಹುದು. ಆದರೆ ಒಂದು ಹಂತಕ್ಕೆ ಅದು ಅನಿವಾರ್ಯ ಆಗ್ತಾ ಬಂದಿದೆ. ಎರಡನೇದು, ಅದರಲ್ಲೂ ಒಂದು ಬ್ಯೂಟಿ ಇದೆ, ಅದರಲ್ಲೂ ಒಂದು ತನ್ಮಯತೆ ಸೃಷ್ಟಿ ಆಗಬಹುದು ಅನ್ನೋ ಒಂದು ಭರವಸೆ ಮೇರೆಗೆ ಇವತ್ತಿನಿಂದ ನಾವು ಝೂಮ್ ಮೀಟ್ಗಳಲ್ಲಿ, ಗೂಗಲ್ ಮೀಟ್ಗಳಲ್ಲಿ, ಸ್ಕೈಪ್ಗಳಲ್ಲಿ ಸಂದರ್ಶನಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಇನ್ನೊಂದು ಕಾರಣ ಏನಂದರೆ, ಎಲ್ಲ ಅತಿಥಿಗಳಿಗೆ ಗೌರಿ ಶಕಿ ಸ್ಟುಡಿಯೋಗೆ ಬರೋಕ್ಕೆ ಆಗದೇ ಇರ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಈ ಥರ ಮೀಟ್ಗಳನ್ನ ಮಾಡೋಣ, ಈ ಥರ ಸಂದರ್ಶನಗಳನ್ನ ಮಾಡೋಣ ಅಂಥೇಳಿ. ಯಾಕಂದರೆ ಯಾರು ಮಾತಾಡದೇ ಇರಬಾರ್ದು ಅನ್ನೋದು ಒಂದು ಉದ್ದೇಶ. ಸೊ ಇಂಥ ಒಂದು ಸಂದರ್ಶನದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಗಂಟು ಮೂಟೆ ಸಿನಿಮಾದ ನಿರ್ದೇಶಕಿ ಮತ್ತು ನಿರ್ಮಾಪಕಿ ರೂಪಾ ರಾವ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ರೂಪಾ ಅವರೇ, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ದಿನದಿಂದ ಮಾತಾಡೋದು ಪೆಂಡಿಂಗ್ ಉಳ್ಕೊಂಡಿತ್ತು ನಮ್ಗೆ. ಹೌದು, ನಾವು ಫೋನಲ್ಲಿ ಮಾತಾಡಿದ್ವಿ, ಅನ್ಕೊಂಡ್ವಿ, ಆದರೆ ಆಗಿರಲಿಲ್ಲ. ಸೊ ಇವತ್ತು ಅದು ಸಾಧ್ಯ ಆಗ್ತಾ ಇದೆ. ಮೈ ಡ್ಯಾಡಿಗೆ ಹಿ ಡಿಡ್ಂಟ್ ಹ್ಯಾವ್ ಪೇರೆಂಟ್ಸ್. ಹಿ ಗ್ರೂ ಅಪ್ ಅಣ್ಣವ್ರನ್ನ ಅಪ್ಪ ಅಮ್ಮ ಅನ್ನೋ ತರಾನೇ ಬೆಳೆದಿದ್ದು. ನಮ್ಮ ಮನೇಲಿ ಫೋಟೋ ಇತ್ತು ಅಣ್ಣವ್ರದ್ದು. ವಲ್ಗ್ಯಾರಿಟಿ ಇಲ್ದಿರಾ ಎಷ್ಟು ನೆಸೆಸರಿ ಇದೆಯೋ, ಯಾವ ರೀತಿ ಬೇಕೋ ಆ ತರ ನಮ್ಗೊಂದು ಶೂಟ್. ಅಂಡ್ ದೇ ಹ್ಯಾಡ್ ಸೀನ್ ಅದರ್ ಲವ್ ಸ್ಟೋರಿ. ಅದರ್ ಲವ್ ಸ್ಟೋರಿ ಕೂಡ ಕಿಸ್ಸಿಂಗ್ ಸೀನ್ ಇದೆ. ಒಂದು ಪ್ರೇಮ ಅಂತ ತೋರಿಸಿದಾಗ ಕಿಸ್ ತೋರಿಸ್ಲಿಲ್ಲ ಅಂದ್ರೆ ನನಗೆ ಅದು ಫೇಕ್ ಅನ್ಸುತ್ತೆ. ಅವಳಿಗೆ ಹೇಳಿದ್ದೆ ಕೂಡ, ಅವಳ ಅಪ್ಪನ ಹತ್ರ ಕೂಡ ಡಿಸ್ಕಸ್ ಮಾಡಿದ್ಲು. ಸೊ ಆಲ್ ಆಫ್ ದಟ್ ಹ್ಯಾಡ್ ಹ್ಯಾಪನ್. ಬಟ್ ಆ ಮೊಮೆಂಟ್ ಅಲ್ಲಿ ಶಿ ಬ್ರೋಕ್ ಡೌನ್. ಮತ್ತೆ ಅವನು ಸತ್ತಿದ್ ಸೀನ್ ತೆಗಿಯೋ, ದಟ್ ವಾಸ್ ವೆರಿ ಚಾಲೆಂಜಿಂಗ್. ನಮ್ಗೆ ಎಲ್ರಿಗೂ ಅಳು ಬರ್ತಾ ಇದೆ. ಮಧು ಮೀರಾ ಅಂತ ಹೆಸರು ಹಾಕಿಟ್ರಿ ಅವ್ರಿಗೆ? ಓಕೆ, ನಮ್ಮಮ್ಮ ಇದ್ದಾರೆ. ಮಧು ನನ್ನ ಮೊದಲನೇ ಬಾಯ್ ಫ್ರೆಂಡ್ ಹೆಸರು. ಮೊದಲನೇದಾಗಿ ನಾನು ಗಂಟು ಮೂಟೆ ಸಿನಿಮಾದ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೇಳಬೇಕು. ಅಂದರೆ ಗಂಟು ಮೂಟೆ ಸಿನಿಮಾ ಬಹುಶಃ ನೀವು ಕೂಡ ನೋಡಿರ್ತೀರ. ನಾನು ಅದನ್ನು ನೋಡಿದೆ, ಬಹುಶಃ ಪ್ರೈಮ್ ವಿಡಿಯೋದಲ್ಲಿ ನೋಡಿದೆ. ತುಂಬ ಅಪ್ಯಾಯಮಾನ ಅನ್ನಿಸ್ತು, ತುಂಬ ಸೂದಿಂಗ್ ಅನ್ನಿಸ್ತು, ತುಂಬ ನೋಸ್ಟಾಲ್ಜಿಕ್ ಅನ್ನಿಸ್ತು, ತುಂಬ ಖುಷಿ ಕೊಡ್ತು. ಆ ಥರ ಒಂದು ಸೆನ್ಸಿಟಿವ್ ಆಗಿರುವಂಥ ಮತ್ತು ಸೆನ್ಸಿಬಲ್ ಆಗಿರುವಂಥ ಸಬ್ಜೆಕ್ಟ್ನ ತಗೊಂಡು ಒಂದು ಸಿನಿಮಾ ಮಾಡಿ ಅದನ್ನು ಗೆಲ್ಲೋದಿದೆಯಲ್ಲ, ಅಂದರೆ ಅದು ಖುಷಿ ಕೊಡೋದು ಮತ್ತು ಅದನ್ನು ನೋಡಿಸ್ಕೊಂಡು ಹೋಗೋದು ಇದೆಯಲ್ಲ, ಅದೇ ಒಂದು ದೊಡ್ಡ ಸವಾಲು. ಸೊ ಆ ಸವಾಲನ್ನು ಎದುರಿಸಿ ತುಂಬ ಸಮರ್ಥವಾಗಿ ಗೆದ್ದಿದ್ದಾರೆ ರೂಪಾ ರಾವ್ ಅವರು. ಸೊ ನಿಮಗೆ ಮೊದಲನೇದಾಗಿ ಈ ಸಿಕ್ಕಿರುವಂಥ ಫೀಡ್ಬ್ಯಾಕ್ಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ಅವಾರ್ಡ್ಗೆ ಕಂಗ್ರ್ಯಾಚುಲೇಷನ್ಸ್ ರೂಪಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾ. ಸೊ ಈಗ ಮೊದಲನೇದಾಗಿ ನಿಮ್ಮ ಸಿನಿಮಾದ ಬಗ್ಗೆನೇ ಯಾಕೆ ಅನ್ನಿಸ್ತು ರೂಪಾ ಈ ಸಿನಿಮಾ ಮಾಡಬೇಕು ಅಂತ? ನಿಮಗೆ ಗೊತ್ತಿಲ್ಲ ಯಾಕೆ ಅಂತ. ತುಂಬಾ ಕಥೆಗಳು ತಲೆಯಲ್ಲಿ ಓಡ್ತಾ ಇರತ್ತೆ ಯಾವಾಗ್ಲೂ ಅಲ್ವಾ. ನಾನು ತುಂಬಾ ಚಿಕ್ಕ ವಯಸ್ಸಿಂದ ಬರಿತಾ ಇದ್ದೀನಿ. ಕಥೆ ಅಂತಲ್ಲ, ಸುಮ್ನೆ ಬರಿತಾ ಇದ್ದೆ. ಕಥೆಗಳು ಅಂತ ಬರೆಯಕ್ ಶುರು ಮಾಡಿದ್ದೆ ಫಿಲಮ್ ಮಾಡ್ಬೇಕು ಅಂತ ಯೋಚನೆ ಬಂದಾಗ. ನಾನು ಮುಂಚೆ ಇನ್ಫೋಸಿಸ್ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಬಿಟ್ಟು ಸಿನಿಮಾ ಕಲಿಯಕ್ಕಂತ ಹೋಗಿದ್ದು 2008 2008 ಅಲ್ಲಿ 2009 ನಲ್ಲಿ 2010 ಅಲ್ಲಿ UK ಕೆಲಸ ಮಾಡ್ತಿದ್ದೆ. ಸೊ ಆ ಟೈಮ್ ಇಂದ ಕಥೆ ರೂಪದಲ್ಲಿ ಬರೆಯಕ್ ಶುರು ಮಾಡಿದೆ. ಅದುವರೆಗೂ ಸುಮ್ನೆ ಬರಿತಾ ಇದ್ದೆ. ಇಲ್ಲಿ ಅಲ್ಲಿ ಒಂದಷ್ಟು ಪಾಯಿಂಟ್ಸ್ ಬರ್ದಿಡೋದು ಆ ತರ ಆಗತ್ತೆ ಅಲ್ವಾ. ಸೊ ನಂದು ವೆಬ್ ಸೀರೀಸ್ ಆದ್ಮೇಲೆ ಮುಂದೆ ಏನ್ ಮಾಡ್ಬೇಕು, ಅದಷ್ಟೇ ಏನಾದ್ರು ನನಗ್ ಕಾಡಕ್ ಶುರು ಮಾಡೋದ್ರಷ್ಟೇ ನನ್ಗೆ ಅದ್ರ ಬಗ್ಗೆ ಏನಾದ್ರು ಮಾಡಕ್ ಸಾಧ್ಯ. ಸೊ ವೆಬ್ ಸೀರೀಸ್ ಆದ್ಮೇಲೆ ಅದಕ್ ಸಿಕ್ಕಾಬಟ್ಟೆ ಒಳ್ಳೆ ತುಂಬಾ 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 ರೆಸ್ಪಾನ್ಸ್ ನಮ್ಗೆ ತುಂಬಾ ಚೆನ್ನಾಗಿ ಸಿಕ್ಬಿಡ್ತು. ಸೊ ಅದು ನನಗೆ ಸ್ವಲ್ಪ ತಲೆ ಕೆಡಿಸ್ಬಿಡ್ತು. ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದ್ರೂ ಸಿಕ್ಕ್ರೂ ಅದು ಸ್ವಲ್ಪ ತಲೆಗೆ ಹತ್ತತ್ತೆ. ಸೊ ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಸೊ ನನ್ಗೆ ಆಲ್ಮೋಸ್ಟ್ 2-3 ತಿಂಗಳಾಯ್ತು ಅದು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನ್ನ ಕ್ಲೋಸ್ ಸರ್ಕಲ್ ಅಲ್ಲೇ ನನ್ನ ಫ್ರೆಂಡ್ ಬಾಯ್ ಫ್ರೆಂಡ್ ಹಿ ಕಮಿಟೆಡ್ ಸೂಸೈಡ್. ಸೊ ನನಗೆ ಆ ಪಾಯಿಂಟ್ ಇಂದ ಮತ್ತೆ ಈ ಕತೆ ಕಾಡಕ್ ಶುರು ಮಾಡ್ತು. ಸೊ ಯಾವಾಗ್ಲೂ ಹಿಂಸೆ ಆಗತ್ತೆ ಸೂಸೈಡ್ಸ್ ಅದ್ರ ಬಗ್ಗೆ ಎಲ್ಲ ಓದ್ದಾಗ. ಯಾಕಂದ್ರೆ ಹೋದವ್ರು ಹೋಗ್ತಾರೆ, ಉಳ್ಕೊಂಡವ್ರ ಕಥೆ ಏನು, ಆತರ ಯೋಚನೆ ಮಾಡ್ತಿದ್ದೆ ನಾನು.
ಹಂಗೆ ಹುಟ್ಕೊಂಡಿದ್ದು ಕಥೆ ಇದು. ಸೊ ಒಂದ್ಸತಿ ಕಥೆ ಬಂದಾದ್ಮೇಲೆ ನಾನು ಒಳಗಿಂದ ನಾನು ಲೇಖಕಿ ಕೂಡ. ಸೊ ಬರ್ದಾದ್ಮೇಲೆ ಕತೆ ಹೊರಗ್ ಬಂದಾದ್ಮೇಲೆ ಅದು ಹಂಗೆ ಒಳಗಡೆನೆ ತಿನ್ನಕ್ ಶುರು ಮಾಡತ್ತೆ. ಸೊ ಅದಕ್ಕೆ ಸಿನಿಮಾ ಮಾಡ್ಲೇಬೇಕು ಅಂತ ಹೊರಟಿದ್ದೆ ನಾವು. ಸೊ ಹಾಗೆ ಒಂದು ಪರ್ಸನಲ್ ಒಂದು ಇಶ್ಯೂ ಇಂದ ಅದು ಟ್ರಿಗರ್ ಆಗಿರೋದು ಈ ಕಥೆ. ಓಕೆ, ವೆರಿ ನೈಸ್. ಓಕೆ, ಸೊ ಪರ್ಸನಲ್ ಇಶ್ಯೂ ಅಂದ್ರೆ ನನಗ್ ಗೊತ್ತಿಲ್ಲ ಅವನು ಐ ಡೋಂಟ್ ನೋ ಹಿಮ್, ಹಿ ಇಸ್ ಅಕ್ವೆಂಟೆನ್ಸ್ ಬಾಯ್ ಫ್ರೆಂಡ್. ಸೊ ಬಟ್ ವಿಷಯ ಹತ್ರ ಬಂತು ಅಷ್ಟೇ. ಸೊ ನನ್ ಪರ್ಸನಲ್ ಟ್ರಾಜಿಡಿ ಅಲ್ಲ, ಬಟ್ ಆ ವಿಷಯ ತಲೆಗೆ ಮತ್ತೆ ಬಂದಾಗ ಅವಾಗ ತಲೆಯಲ್ಲಿ ಮತ್ತೆ ಈ ಕತೆ ಓಡಾಡಕ್ ಶುರು ಆಗಿತ್ತು. ಬಟ್ ನನಗೆ ಯಾಕೆ ಅಂತ ಗೊತ್ತಿಲ್ಲ, ಇದು ತುಂಬ ಏನು ಹೇಳಿ ಸ್ವಲ್ಪ ಸಬ್ಜೆಕ್ಟಿವ್ ಅಂತ ಅನಿಸುತ್ತೆ. ಸಬ್ಜೆಕ್ಟಿವ್ ಇನ್ ದ ಸೆನ್ಸ್ ಇದು ನಿಮ್ಮ ಪರ್ಸ್ನಲ್ ಲೈಫಿಂದ ಇನ್ಸ್ಪೈರ್ ಆಗಿರೋದಂತ ನನಗೆ ಯಾಕೆ ಅನ್ನಿಸ್ತು ಗೊತ್ತಿಲ್ಲ. ಬಹುಶಃ ಹೀರೋಯಿನ್ ಸ್ವಲ್ಪ ನಿಮ್ಮ ಥರನೇ ಇರೋದ್ರಿಂದ ಅನ್ನಿಸ್ತು ಏನು ಗೊತ್ತಿಲ್ಲ. ಅದು ನನ್ನ ಲಕ್ಕು, ನನಗೆ ಆತರ ಸಿಕ್ಕಿದ್ದವಳು. ಇಟ್ ವಾಸ್ ಅ ಮ್ಯಾಜಿಕಲ್ ಮೊಮೆಂಟ್ ಅಷ್ಟೇ. ಸೊ ಅಫ್ಕೋರ್ಸ್ ಕ್ಯಾರೆಕ್ಟರ್ ಸ್ಕೆಚ್ ಮಾಡುವಾಗ ನಮಗ್ ಗೊತ್ತಿರೋದು, ನಮ್ಗೆ ನಾವು ಅಬ್ಸರ್ವ್ ಮಾಡಿರೋದು ಇವೆಲ್ಲಾನು ನಮ್ಮ ಕಥೆ ಒಳಗೆ ಬರುತ್ತೆ ಅಲ್ವಾ. ಇದಾದ್ಮೇಲೆ ನಮ್ ಜೀವನದಿಂದ ತುಂಬಾ ದೂರ ಇಡ್ಬೇಕು ಆತರ ಯೋಚನೆ ಮಾಡಕ್ಕಾಗಲ್ಲ. ಬರಿತಾ ಅದೆಲ್ಲ ಒಳಗ್ ಹಂಗಂಗ್ ಸೇರ್ಕೊಂಡ್ಬಿಡತ್ತೆ. ಸೊ ಮೇ ಬಿ ಅವಳ ಕ್ಯಾರೆಕ್ಟರ್ ಸ್ಕೆಚ್ ಅಲ್ಲಿ ಎಷ್ಟೊಂದು ನನ್ನ ಎಲಿಮೆಂಟ್ಸ್ ಹಾಕಿರ್ಬಹುದು, ಖಂಡಿತ. ಎಷ್ಟೊಂದು ಆದಷ್ಟು ಕದೆ ಹುಟ್ಕೊಳತ್ತೆ ಕೂಡ ಬರಿತಾ. ಸೊ ನಾನು ಅವಳಷ್ಟು ಸೈಲೆಂಟ್ ಅಲ್ಲ. ಸೊ ಆತರ ಎಲ್ಲ ಅದು ಕ್ಯಾರೆಕ್ಟರ್ ಸ್ಕೆಚ್ ಮಾಡ್ತಾ ಬಂದಿರೋದು. ಸೊ ಮತ್ತೆ ಜೀವನದ ಘಟನೆಗಳನ್ನೇ ಆಧರಿಸಿ ತೆಗ್ದಿರೋದು ಅಂತ ಕೂಡ ಹೇಳಕ್ಕಾಗಲ್ಲ. ಯಾವುದೇ ಕಥೆಗಳು ಬಯೋಪಿಕ್ ಆಗಲ್ಲ ಅಲ್ವಾ. ಅಂದ್ರೆ ಇವಾಗ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ನಮ್ ಜೀವನದಲ್ಲಿ ಆದ ಘಟನೆ 7ನೇ ಕ್ಲಾಸಲ್ಲೋ 8ನೇ ಕ್ಲಾಸಲ್ಲೋ ಆಗಿದ್ ಘಟನೆ ನೀವು 40 ವಯಸ್ಸು ಆದ್ಮೇಲೆ ಹೇಳಕ್ ಶುರು ಮಾಡಿದ್ರೆ ನಿಮ್ದೇ ಏನೇನೋ ಮಿಕ್ಸ್ ಮಾಡ್ಕೊಂಡು ಹೇಳ್ತೀರಾ ಅಲ್ವಾ. ಸೊ ಅದೇ ತರಾನೇ ಇರುತ್ತೆ. ಸೊ ಯಾವ್ದೋ ಒಂದ್ ಏನೋ ಟ್ರಿಗರ್ ಆಗಿರತ್ತೆ, ಏನೋ ಒಂದ್ ಎಲಿಮೆಂಟ್ ಟ್ರಿಗರ್ ಆಗಿರತ್ತೆ. ಆ ಟ್ರಿಗರ್ ಹಂಗೆ ರೂಪುಗೊಂಡು ಹೊರಗಡೆ ಫಾರ್ಮ್ ಆಗೋದು ಡಿಫ್ರೆಂಟ್ ಆಗಿ. ಸೊ ಒನ್ ಕ್ಯಾನ್ ನೆವರ್ ಸೇ ಇಟ್ಸ್ ಬೇಸ್ಡ್ ಆನ್ ಸಂಬಡೀಸ್ ಲೈಫ್. ಖಂಡಿತ, ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಅಂದರೆ ನನಗೆ ಯಾಕೆ ಅದನ್ನು ಹೇಳಿದೆ ಅಂದರೆ, ಆ ಒಂದು ಕಾಲ ಇದೆಯಲ್ಲ, ಆ ಒಂದು ಕಾಲಘಟ್ಟ ಅಂದರೆ ಆ ಟೈಮು ಬಹುಶಃ ರಿಲೇಟ್ ಆಗುತ್ತೆ ಅಂತ ಅನಿಸುತ್ತೆ. ಬಹುಶಃ ನನಗೂ ಸ್ವಲ್ಪ ರಿಲೇಟ್ ಆಯಿತು, ನಿಮಗೂ ಬಹುಶಃ. ಯಾಕಂದರೆ ಅಷ್ಟೊಂದು ಅಥೆಂಟಿಕ್ಕಾಗಿ ಕ್ರಿಯೇಟ್ ಆಗಬೇಕಾದ್ರೆ ಅದು ಒಂದು ಪರ್ಸನಲ್ ಲೈಫಿನ ಸ್ಲೈಸ್ ಅದರಲ್ಲಿ ಸೇರಿರುತ್ತೆ ಅಂತ ಅಂದ್ಕೊಂಡೆ. ಅಫ್ಕೋರ್ಸ್ ನೀವು ಹೇಳಿದಾಗೆ ಆ ಟ್ರಾಜಿಡಿಗೂ ನಿಮಗೂ ಸಂಬಂಧ ಇಲ್ಲ, ಅದು ದೂರದ ವಿಚಾರ. ಸೊ ಏನಿವೆ, ಅದು ಒಂದು. ಎರಡನೇದು, ಈ ಒಬ್ಬ ಮಹಿಳೆ ನಿರ್ದೇಶಕಿ ಆಗಿರೋದ್ರಿಂದ ಈಗ ಯೂಶ್ವಲಿ ಏನಾಗುತ್ತೆ, ನಾವು ಈ ಥರ ಅಂದರೆ ಭಾಳ ಜನ ಗಂಡಸರೇ ನಿರ್ದೇಶಕರಿರ್ತಾರೆ, ಆಡಿಯನ್ಸಲ್ಲೂ ಮ್ಯಾಕ್ಸಿಮಮ್ ಜನ ಅವರೇ ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಹೀಗಾಗಿ ನಮಗೆ ಹೆಣ್ಣಿನ ಪಾಯಿಂಟ್ ಆಫ್ ವ್ಯೂ ಸಿಗೋದು ತುಂಬ ಕಡಿಮೆ. ಸೊ ಆ ದೃಷ್ಟಿಯಿಂದ ಕೂಡ ಇದು ತುಂಬ ಫ್ರೆಶ್ ಆಗಿದೆ ಅಂತಲೇ ನನಗನ್ಸುತ್ತೆ. ಅಂದರೆ ಒಂದು ಹುಡುಗ ಇದೇ ಕಥೆನ ಮಾಡಿದರೆ ಬೇರೆ ಥರನೇ ಇರ್ತಿತ್ತೇನೋ ಬಹುಶಃ ಅಲ್ವಾ. ಅವನು ಯಾವ ಥರ ನೋಡ್ತಿದ್ನೋ ಗೊತ್ತಿಲ್ಲ. ಬಟ್ ನೀವು ನೋಡಿರೋದ್ರಿಂದ ಆ ಪರ್ಸ್ಪೆಕ್ಟಿವ್ ಇದೆಯಲ್ಲ, ಅದೇ ನಮ್ಗೆ ಹೊಸದಂತ ಅನಿಸುತ್ತೆ. ಥ್ಯಾಂಕ್ ಯು. ಅಫ್ಕೋರ್ಸ್ ಐ ಥಿಂಕ್ ಸೊ, ಬಿಕಾಸ್ ನಂಗೆ ಫಸ್ಟ್ ಅಲ್ಲೇ ಯಾವ್ದೋ ಒಂದು ಫೆಸ್ಟಿವಲ್ ಅಲ್ಲಿ ನೋಡಿದವರು ಹೇಳಿದ್ರು, ಕನ್ನಡ ಸಿನಿಮಾದು 80+ ಇಯರ್ಸ್ ಸಿನಿಮಾದ ಹಿಸ್ಟ್ರಿಯಲ್ಲಿ ಇದು ಮೊದಲನೇ ಬಾರಿ ಈ ರೀತಿ ಪರ್ಸ್ಪೆಕ್ಟಿವ್ ನೋಡ್ತಾ ಇರೋದು ನಾವು ಅಂತ. ಸೊ ಇಟ್ಸ್ ಐ ಥಿಂಕ್ ಇಟ್ಸ್ ಒನ್ ಆಫ್ ಫಸ್ಟ್ ಟೈಮ್. ಬಟ್ ಏನಂದ್ರೆ ಐ ಹ್ಯಾಡ್ ಮಿಸ್ಡ್ ಇಟ್. ನಾನು ಬೆಳೀತಾ ಇರ್ಬೇಕಾದ್ರೆ, ನಾನು ಸಿಕ್ಕಾಪಟ್ಟೆ ಸಿನಿಮಾ ನೋಡ್ಕೊಂಡು ಬೆಳ್ದವಳು. ನಮ್ಮ ಮನೇಲಿ ಸಿನಿಮಾನೇ, ನೀವ್ ಯಾವ ಜಾತಿಯನ್ನ ನಾವು ಸಿನಿಮಾ ಜಾತಿ ಅಂತ ಹೇಳ್ತೀವಿ, ಆ ತರ ಬೆಳ್ದವ್ರು ನಾವು ಮನೆಯಲ್ಲಿ. ಸಿನಿಮಾನೇ ನಮಗ್ ಸಂಸ್ಕೃತಿ. ಸೊ ಆ ತರ ಇರ್ಬೇಕಾದ್ರೆ ಪ್ರತಿ ಸಿನಿಮಾ ನೋಡ್ಕೊಂಡು ಹೊರಗ್ ಬಂದಾಗ್ಲೂ ನನ್ ಕಥೆ ಎಲ್ಲಿದೆ ಅಂದ್ರೆ, ನಾವೆಲ್ಲರೂ ಒಂದು ರಿಲೇಟಬಿಲಿಟಿ ಹುಡುಕೋತೀವಲ್ವಾ, ಸಿಕ್ಕೇ ಇಲ್ಲ ಎಲ್ಲೂನು. ಆಮೇಲೆ ಒಂದು ಇಂಟರ್ನ್ಯಾಷನಲ್ ಸಿನಿಮಾಗಳು ನೋಡಕ್ ಶುರು ಮಾಡಿದ್ಮೇಲೆ ಸೊ ನಮ್ ಕಥೆಗಳ್ನು ಹೇಳ್ಬಹುದು, ಹೇಳೋದಿಕ್ ಅಧಿಕಾರ ಇದೆ. ಸೊ ಆತರ ಯೋಚನೆ ಬಂದು ಐ ಥಿಂಕ್ ನಾನ್ ಯಾವ್ದೇ ಕಥೆ ಮಾಡ್ರು ನನ್ ಮೋಸ್ಟ್ಲಿ ಹುಡುಗಿ ಪರ್ಸ್ಪೆಕ್ಟಿವ್ ಅಲ್ಲೇ ಇರುತ್ತೆ. ಬಿಕಾಸ್ ನನಗ್ ಗೊತ್ತಿಲ್ಲ ಹುಡುಗರು ಏನೋ ಎಷ್ಟೇ ನಾನು ಅವ್ರ ತರ ಯೋಚನೆ ಮಾಡಕ್ ಶುರು ಮಾಡಿದ್ರು ಎಲ್ಲೋ ಒಂದು ಇಟ್ ವಿಲ್ ನಾಟ್ ಬಿ ಅಥೆಂಟಿಕ್ ಅಲ್ವಾ. ನಾವ್ ಅವ್ರನ್ನ ಇಷ್ಟ ಪಡಬಹುದು, ಅವ್ರ ಜೊತೆ ಜೀವನ ನಡೆಸಬಹುದು, ಏನೇ ಮಾಡೋರು. ಬಟ್ ಅವ್ರ ತರ ನಾವು ಜೀವನ ನೋಡಕ್ ಆಗಲ್ಲ, ಹಾಗೆ ಅವ್ರಿಗೆ ನಮ್ ತರ ನೋಡಕ್ ಆಗಲ್ಲ. ಸೊ ಎಷ್ಟೋ ಜನ ಈ ಸಿನಿಮಾ ನೋಡಿದವ್ರು ಹೇಳಿದ್ರು, ಇಲ್ಲಿ ಮಧುನ ತೋರ್ಸಿರೋ ರೀತಿ ಕೂಡ ಡಿಫ್ರೆಂಟ್ ಆಗಿದೆ ಅಂತ. ಬಿಕಾಸ್ ದಟ್ಸ್ ಹೌ ವಿ ಸಿ ಮೆನ್, ಐ ಮೀನ್ ಫಸ್ಟ್ ಅವ್ರನ್ನ ಹೀರೋ ಆಗಿರ್ಬೇಕು, ಅವನು
ಯಾರು ರೇಗಿಸ್ತಾರೋ ಅವ್ರನ್ನ ಹೊಡಿಬೇಕು ಆತರ ಅನ್ಕೋತೀವಿ, ಬಟ್ ಆತರ ಆಗಲ್ಲ ಪ್ರತಿ ಸತಿನು. ಸೊ ಆ ಅಕ್ಸೆಪ್ಟೆನ್ಸ್, ಸೊ ವಿ ಆರ್ ಆಲ್ ದ್ಯಾಟ್ ಐ ಥಿಂಕ್. ಸೊ ನಂಗೆ ಭಯ ಇತ್ತು ಅಫ್ಕೋರ್ಸ್, ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೆ ಇದನ್ನ, ಬಿಕಾಸ್ ಹೋದ್ರೆ ಝೀರೋ ಆದ್ರೆ ಆಕ್ಸೆಪ್ಟೆನ್ಸ್ ಆತರ ಮಧ್ಯದಲ್ಲಿ ಏನು ಇರ್ಲಿಲ್ಲ ಇದಕ್ಕೆ ದಾರಿ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಜನಗಳು ಅದನ್ನ ರೆಕಗ್ನೈಸ್ ಮಾಡಿದ್ರು, ಅದನ್ನ ಆಕ್ಸೆಪ್ಟ್ ಮಾಡಿದ್ರು. ಐ ಥಿಂಕ್ ವಿ ಆರ್ ರೆಡಿ ಫಾರ್ ಇಟ್. ಎಸ್, ವಿ ಆರ್ ರೆಡಿ, ಆಫ್ ಕೋರ್ಸ್. ವಿ ವಿಲ್, ಯುನೋ, ಈ ಒಂದು ಕಾಲಘಟ್ಟ ಇದೆಯಲ್ಲ 2020, ಇದಕ್ಕಿಂತ ಒಂದು 4-5 ವರ್ಷದ ಹಿಂದಿನಿಂದನೇ ಬಹುಶಃ ನಾವು ಪ್ರಿಪೇರ್ ಆಗ್ತಾ ಇದ್ವಿ ಈ ಥರ ಸಿನಿಮಾಗಳಿಗೆ ಅಂತ ಅನ್ಸುತ್ತೆ ನನಗೆ. ಸೊ ಯಾ, ನಾನು ಇನ್ನೊಂದು ಈ ಗಂಟು ಮುಟ್ಟೆ ಬಗ್ಗೆ ನಾನು ಇನ್ನಷ್ಟು ಪ್ರಶ್ನೆಗಳನ್ನ ಕೇಳೋದಿದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಮ ಹಿನ್ನೆಲೆಗೆ ಹೋಗೋದಾದರೆ ನಿಮ್ಮ ಬಗ್ಗೆ ಹೇಳಿ ನನಗೆ. ಅಂತಂದರೆ ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದದ್ದು, ಸಿನಿಮಾಗಳ ಪ್ರಭಾವ ಹೇಗಾಯಿತು ನಿಮ್ಮ ಮೇಲೆ, ಇದಕ್ಕಿಂತ ಮುಂಚೆ ಮಾಡಿರುವಂಥ ಕೆಲಸಗಳು, ಇದ್ರ ಬಗ್ಗೆ ಹೇಳ್ಬೋದಾ ರೂಪ? ನಾನು ಕೋಲಾರಲ್ಲಿ ಹುಟ್ಟಿದ್ದು ಹುಡುಗಿ. ನಮ್ದು ಕೋಲಾರ. ಫಸ್ಟ್ ನಮ್ಮ ಅಮ್ಮಂಗೆ ಟ್ರಾನ್ಸ್ಫರ್ ಆಯ್ತು ಅಂತ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು ನಾವು. ಬಟ್ ನಾವು ಬೆಂಗಳೂರಿಗೆ ಬಂದ್ರೂನು ನಾನಿನ್ನೂ ಬೆಂಗಳೂರಿನೋಳು ಆಗಿಲ್ಲ. ಐ ಥಿಂಕ್ ನನ್ ಮನ್ಸ್ ಇನ್ನು, ಯಾಕಂದ್ರೆ ಒಂದ್ಸತಿ ಸ್ಮಾಲ್ ಟೌನ್ ಗರ್ಲ್ ಇಸ್ ಆಲ್ವೇಸ್ ಅ ಸ್ಮಾಲ್ ಟೌನ್ ಗರ್ಲ್. ನನಗೆ ಐ ರಿಮೆಂಬರ್ ಲೈಕ್ ನಾವು ಬೆಂಗಳೂರಿಗೆ ಕೋಲಾರಿಂದ ಬರ್ತಿದ್ವಿ ಅವಾಗವಾಗ, ರಿಲೇಟಿವ್ಸ್ ಎಲ್ಲ ಇದಾರೆ ಅಂತ. ಅವಾಗ MG ರೋಡ್, ಮೆಜೆಸ್ಟಿಕ್ ಎಲ್ಲ ಅಷ್ಟೇ ನನಗೆ ಬೆಂಗಳೂರು, ಬೇರೆ ಯಾವ್ದು ಬೆಂಗಳೂರು ಅಂತ ಗೊತ್ತಿರ್ಲಿಲ್ಲ. ನಮ್ದು ಶಿಫ್ಟ್ ಆದಾಗ ನಾವ್ ವಿಲ್ಸನ್ ಗಾರ್ಡನ್ ಅಲ್ಲಿ ಇದ್ದಿದ್ದು. ನನಗೆ ಇದು ಬೆಂಗಳೂರು ಅಲ್ವೆಲ್ಲ, ಯಾಕೆ ಇಲ್ಲಿ ಕರ್ಕೊಂಡ್ ಬರ್ತಾ ಇದೀರಾ, ಮೆಜೆಸ್ಟಿಕ್ ಅಲ್ಲಿ ಮನೆ ಮಾಡೋಣ ಅಂತ. ಸೊ ಅಷ್ಟು ಅಂಡ್ ಆಲ್ಸೋ ನಾವು ಬಂದಾಗೆಲ್ಲ ನಮ್ಮ ಅಪ್ಪಂಗೆ ಭಯಂಕರ ಸಿನಿಮಾ ಹುಚ್ಚು. ಸೊ ಅವರಿಂದ ನಮಗ್ ಬಂದಿದೆ ಅನ್ಸತ್ತೆ, ನನಗದು ಜೀನ್ಸ್ ಅನ್ಸತ್ತೆ, ಲೈಕ್ ಅವರು ಜೀನ್ಸ್ ಅಲ್ಲಿ ಕೊಟ್ಟಿರೋ ವರ ಸಿನಿಮಾ ಹುಚ್ಚು. ನಾವು ಇಲ್ಲಿ ಬಂದಾಗ ನಮ್ದು ಪ್ರಿಂಟಿಂಗ್ ಪ್ರೆಸ್ ಇತ್ತು. ಸೊ ಇಲ್ಲಿ ನಾವು ಪ್ರಿಂಟಿಂಗ್ ಮೆಟೀರಿಯಲ್ಸ್ ತಗೊಳಕ್ ಬರ್ತಾ ಇದ್ವಿ. ಅವಾಗ ಮೆಟೀರಿಯಲ್ಸ್ ಆರ್ಡರ್ ಕೊಟ್ಬಿಟ್ಟು ಮೆಜೆಸ್ಟಿಕ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾ ನೋಡ್ಕೊಂಡು ನವಯುಗ ಅಲ್ಲಿ ಊಟ ಮಾಡ್ಕೊಂಡು ಆಮೇಲೆ ಮಟೀರಿಯಲ್ಸ್ ತಗೊಂಡು ವಾಪಸ್ ಹೋಗೋದು. ಇದು ನಮ್ ಸಂಡೇ ಕೆಲಸ ಕೋಲಾರಿಂದ. ಸೊ ಹಂಗೆ ಸಿನಿಮಾಗಳು ನಮ್ಮ ಮನೇಲಿ. ಅಂಡ್ ನಮಗೆ ಚಿಕ್ಕ ವಯಸ್ಸಲ್ಲಿ ಉಕ್ತಲೇಖನ ಹೇಳೋರು, ಕನ್ನಡ ಲ್ಯಾಂಗ್ವೇಜ್ ಇಂಪ್ರೂವ್ ಆಗ್ಲಿ ಅಂತ. ಸೊ ನಮ್ಮಪ್ಪ ಸಿನಿಮಾ ಪ್ರಭಾ, ಲೈಕ್ ಕನ್ನಡ ಪ್ರಭಾ, ಸಿನಿಮಾ ಪ್ರಭಾ, ಅದರಿಂದ ಎಲ್ಲ ಡಿಕ್ಟೇಷನ್ಸ್ ಹೇಳೋರು ನಮ್ಗೆ. ಅರಗಿಣಿಯಿಂದ, ಲೈಕ್ ಈ ತರ ಫಿಲ್ಮ್ ಮ್ಯಾಗಝಿನ್ಸ್ ಇಂದ ನಮ್ಗೆ ಡಿಕ್ಟೇಷನ್ಸ್ ಬರೋದು. So that's how it is, like very cinema was very part of our lives. My dad ge, he grew up, he didn't have parents, so he grew up ಅಣ್ಣವ್ರನ್ನ ಅಪ್ಪ ಅಮ್ಮ ಅನ್ನೋ ತರಾನೇ ಬೆಳೆದಿದ್ದು. ನಮ್ಮ ಮನೇಲಿ ಫೋಟೋ ಇತ್ತು ಅಣ್ಣವ್ರದ್ದು. ಸೊ ನಮ್ಗ ಅವರು ಫ್ಯಾಮಿಲಿ ತರ. ಸೊ ಇಷ್ಟು ಬಟ್ ನಾನು ಹೊರಗಿನ ಭಾಷೆ ಸಿನಿಮಾಗಳು ನೋಡಿರ್ಲಿಲ್ಲ. ಕನ್ನಡ, ತಮಿಳ್, ತೆಲುಗು ಅಷ್ಟೇ ನೋಡಿದ್ದು. ಹಿಂದಿ, ಅದು ನಾನು ಬೆಂಗಳೂರು ಶಿಫ್ಟ್ ಆದ್ಮೇಲೆ ಹಿಂದಿ ನೋಡಕ್ ಶುರು ಮಾಡಿದ್ದು. ನಾನು ಇಂಗ್ಲಿಷ್ ಸಿನಿಮಾ ನೋಡಕ್ ಶುರು ಮಾಡಿದ್ದು ನಾನು ಗ್ರಾಜುಯೇಷನ್ ಮುಗಿಸಾದ್ಮೇಲೆ ಫಸ್ಟ್ ಸಿನಿಮಾ ನೋಡಿದ್ದು. ಸೊ ಬಟ್ ದೆನ್ ಗ್ರಾಜುಯೇಷನ್ ಆಯ್ತು, ಅಂಡ್ ದೆನ್ ಐ ವಾಸ್ ವರ್ಕಿಂಗ್ ವಿತ್ ಇನ್ಫೋಸಿಸ್. ಎಲ್ಲಿ ಮುಗಿಸಿದ್ ನೀವು ಎಜುಕೇಶನ್? ಗ್ರಾಜುಯೇಷನ್ ಎಲ್ಲಿ ಮುಗಿಸಿದ್ರು? ವಿಜಯ ಕಾಲೇಜ್, ಎಲ್ಲ ಜಯನಗರದ ಹುಡುಗಿ ನಾನು. ಸೊ ಅಂಡ್ ದೆನ್ BPOದು ಫುಲ್ ಶುರು ಆಯ್ತು ಅವಾಗ. BPO ಕಾಲ್ ಸೆಂಟರ್ಸ್ ಎಲ್ಲ 2001. ಸೊ ನಾನು ಇನ್ಫೋಸಿಸ್ BPOದು ಫಸ್ಟ್ ಬ್ಯಾಚ್ ಎಂಪ್ಲಾಯಿ 2002 ಅಲ್ಲಿ. ಅಂಡ್ ದೆನ್ ಆಫ್ಟರ್ ಫ್ಯೂ ಇಯರ್ಸ್ ನಾನು ಟೆಕ್ನಾಲಜಿಗೆ ಶಿಫ್ಟ್ ಆದೆ, ಏನೇನೋ ಸರ್ಟಿಫಿಕೇಶನ್ಸ್ ಅದು ಇದು ಎಲ್ಲ. ಸೊ ಬಟ್ ಕಾಲೇಜ್ ಟೈಮ್ ಎಲ್ಲ ಥಿಯೇಟರ್ ಎಲ್ಲ ಮಾಡ್ತಾ ಇದ್ದೆ, ಬರೆಯಕ್ಕೆಲ್ಲ ಶುರು ಮಾಡಿದೆ. ಬಟ್ ಇದರಿಂದ ನಾನು ಸಿನಿಮಾ ಮಾಡಬಹುದು, ಜೀವನ ಮಾಡ್ಕೋಬಹುದು, ಅದೆಲ್ಲ ನಮಗ್ ಗೊತ್ತಿಲ್ಲ. ಅದಕ್ಕೆ ದಾರಿ ಎಲ್ಲಿದೆ, ರೋಡ್ ಎಲ್ಲಿದೆ, ಡೋರ್ ಎಲ್ಲಿದೆ, ಏನು ಗೊತ್ತಿಲ್ಲ. ಸೊ ಒಂದ್ ಕನಸು ಅಷ್ಟೇ ಆಗಿತ್ತು. ಇನ್ಫೋಸಿಸ್ ನಾನು US ಅಲ್ಲಿ ಇದ್ದೆ ಲಾಸ್ಟ್ 2006-07 ಅಲ್ಲಿ. ಅವಾಗ ಮತ್ತೆ ಇದು ಹುಳ ತಲೆಗೆ ಬಂದಿದ್ದು. ನಾನಲ್ಲಿ ನ್ಯೂಯಾರ್ಕ್ ಅಲ್ಲಿ ಅವಾಗವಾಗ ಯಾವಾಗಾದ್ರೂ ನಮಗೆ ಟೈಮ್ ಸಿಕ್ಕಿದಾಗ, ರಜಾ ಇದ್ದಾಗ ನ್ಯೂಯಾರ್ಕ್ ಅಲ್ಲಿ ಮ್ಯಾನ್ಹಟ್ಟನ್ ಬ್ರಾಡ್ವೇ ಶೋಸ್ ನೋಡಕ್ ಹೋಗ್ತಾ ಇದ್ವಿ. ಅವಾಗ ಮತ್ತೆ ಅದು ವಾಪಸ್ ಬಂತು ನನಗೆ. ಸೊ ಏನ್ ಮಾಡ್ತಾ ಇದೀನಿ, ಮನ್ಸೆಲ್ಲ ಅಲ್ಲಿದೆ, ಬಟ್ ಇಲ್ಲೇನ್ ಮಾಡ್ತೇನೆ ಆ ತರ ಮತ್ತೆ ಯೋಚನೆ ಮಾಡಿ ಐ ಆಲ್ಮೋಸ್ಟ್ ಟುಕ್ ಅಬೌಟ್ 10-11 months ಡಿಸಿಷನ್ ತಗೊಳ್ಳಿಕ್ಕೆ. ಐ ವಾಸ್ 27 when I resigned from Infosys. ಅಂಡ್ ದೆನ್ ಯಾವ್ದೇ ಯೂನಿವರ್ಸಿಟಿಗೆ ಹೋಗಿ 3 years 4 year ಕೋರ್ಸ್ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ಕೊಂಡು ಐ ಡಿಡ್ a 1 year ಕೋರ್ಸ್ ಡೆಲ್ಲಿಯಲ್ಲಿ, ಫಿಲ್ಮ್ ಡೈರೆಕ್ಷನ್ ಪ್ರೊಡಕ್ಷನ್, ಏಷ್ಯನ್ ಅಕಾಡೆಮಿ ಫಿಲ್ಮ್ ಅಂಡ್ ಟೆಲಿವಿಷನ್ ಅಂತ ಆ ಕೋರ್ಸ್. ಬಟ್ ದೆನ್ ಹೋಗುವಾಗ್ಲೂ ತುಂಬಾ ಭಯ, ಏನ್ ಮಾಡಕ್ ಹೊರಟಿದೀನಿ, ಲೈಕ್ ಏನೋ ನಮ್ಮ ಮನೇಲಿ ನಮ್ಮಮ್ಮ
ನಿನ್ ವಯಸ್ಸಲ್ಲಿ ಎಲ್ಲ ಮದುವೆ ಮಾಡ್ಕೊಂಡು ಮನೆ ಕಟ್ಕೊಂಡು ಹೋಗ್ತಾರೆ, ನೀನ್ ಎಲ್ಲಾ ಬಿಟ್ಟು ಹೋಗ್ತಾ ಇದೀಯಾ ಅಂದ್ರೆ 3-4 ತಿಂಗಳು ಮಾತೇ ಆಡಿರ್ಲಿಲ್ಲ ಅವರು. ಬಟ್ ನಮ್ಮ ಅಣ್ಣ ಹಿ ಸ್ಟುಡ್ ಲೈಕ್ ಟ್ರೈ ಮಾಡೋ, ಆಗಿಲ್ಲ ಅಂದ್ರೆ ಯು ಕ್ಯಾನ್ ಆಲ್ವೇಸ್ ಗೆಟ್ ಬ್ಯಾಕ್ ಅನ್ನೋ ತರ. ಬಟ್ ದೆನ್ ಒನ್ಸ್ ಐ ವಾಸ್ ದೇರ್, ಐ ವಾಸ್ ಅಟ್ ಹೋಮ್. ಅದುವರೆಗೂ ಎಲ್ಲೆಲ್ಲೋ ಅಲ್ಲಿದಾಡ್ತಿದ್ ಜೀವ ಕಡೆಗೆ ಅದಕ್ಕೊಂದ್ ಮನೆ ಸಿಕ್ದಂಗ ಆಗಿತ್ತು. ಅದಾದ್ಮೇಲೆ ಐ ವುಡ್ ನೆವರ್, ಅದಾದ್ಮೇಲೆ ಐ ವೆಂಟ್ ಟು UK. ಒಬ್ಬ ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್ ಪರಿಚಯ ಆಗಿತ್ತು, ಅವರು ಇಂಟರ್ನ್ಶಿಪ್ ಆಫರ್ ಮಾಡಿದ್ರು. ಸೊ ಐ ಶಿಫ್ಟೆಡ್ ಟು UK. ಬಟ್ ಪರ್ಸನಲ್ ಅಪ್ಪಂಗೆ ಹುಷಾರಿಲ್ಲ ಅಂತ ಐ ಹ್ಯಾಡ್ ಟು ಕಮ್ ಬ್ಯಾಕ್. ಒಂದಷ್ಟು ತಿಂಗಳ ಆದ್ಮೇಲೆ ಐ ಕೇಮ್ ಬ್ಯಾಕ್. ಇಲ್ಲಿ ಬಂದ್ಬಿಟ್ಟು ಏನು ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಕೆಲ್ಸನೂ ಬಿಟ್ಬಿಟ್ಟಿದೀನಿ. ಇವಾಗ ಅಪ್ಪಂಗ್ ಹುಷಾರಿಲ್ಲ. ಸೊ ಆತರ ಸ್ಥಿತಿಲಿ ಇರ್ಬೇಕಾದ್ರೆ ಒಂದು ಜಾಬ್ ವೆಬ್ಸೈಟ್ ಅಲ್ಲಿ ದ್ವಾರಕೀಶ್ ಚಿತ್ರ ಅವ್ರದ್ದು ವಿಷ್ಣುವರ್ಧನ ಸಿನಿಮಾಗೆ ಲುಕಿಂಗ್ ಫಾರ್ ಫೀಮೇಲ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಂತ ಹಾಕಿದ್ರು. ಸೊ ನಾನು ಅಪ್ಲೈ ಮಾಡಿದೆ. ಒಂದ್ ಸುಮಾರು ಜನ ಅಪ್ಲೈ ಮಾಡಿದ್ರು. ದೇ ಸೆಲೆಕ್ಟೆಡ್ ಮೀ. ಆಫ್ಟರ್ ಫ್ಯೂ ಮಂತ್ಸ್ ಐ ಬಿಕೇಮ್ ಅಸೋಸಿಯೇಟ್ ಡೈರೆಕ್ಟರ್. ಸೊ ದಟ್ ವಾಸ್ ಮೈ ಫಸ್ಟ್ ಫಿಲ್ಮ್ ಆಸ್ ಅನ್ ವಿಷ್ಣುವರ್ಧನ. ಅದಾದ್ಮೇಲೆ ಅಲ್ಲಿನ ಮೂಲಕ ಕೆಲವರು ಪರಿಚಯ ಆದ್ರು. ಅವ್ರ ಮೂಲಕ ಐ ಡಿಡ್ ಅನ್ ಇಂಡಿ ಫಿಲ್ಮ್ ತಮಿಳಲ್ಲಿ, ಕುರಿಯೊಂಡ್ರು ಮಿಲ್ಲೆ ಅಂತ. ಐ ಕೋ ಡೈರೆಕ್ಟೆಡ್ ದಟ್. ಅವೆರಡೇ ಸಿನಿಮಾ ಮಾಡಿದೆ. ಅದಾದ್ಮೇಲೆ ಬಿಕಾಸ್ ನಾನಿಲ್ಲಿ ಅಸಿಸ್ಟ್ ಮಾಡ್ಕೊಂಡ್ ಇರಕ್ ಬಂದಿಲ್ಲ, ಐ ವಾಂಟ್ ಟು ಬಿ ಟೆಲಿಂಗ್ ಮೈ ಓನ್ ಸ್ಟೋರೀಸ್. ಅಷ್ಟೊತ್ತು ಒಳಗಡೆ ಕಥ ಕುರಿತಾ ಇತ್ತು ಕಥೆಗಳು. ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೆ, ಕಾರ್ಪೊರೇಟ್ ವಿಡಿಯೋಸ್ ಮಾಡ್ತಾ ಇದ್ದೆ. ಆ ತರಾನೇ ಇಟ್ಸ್ ಬೀನ್ 2010-11 ಆಯ್ತು. ಸೊ 8 years ಬಿಫೋರ್ ಐ ಮೇಡ್ ಗಂಟು ಮೂಟೆ. 2015-16 ಅಲ್ಲಿ ಒಂದು ವೆಬ್ ಸೀರೀಸ್ ಮಾಡಿದ್ದು. And then 2018 ಅಲ್ಲಿ we started working on ಗಂಟು ಮೂಟೆ. So 2018 ಅಲ್ಲಿ we started our own company, ಅಮಯುಕ್ತಿ ಸ್ಟುಡಿಯೋಸ್ ಅಂತ. ನಾನು ನನ್ನ ಫ್ರೆಂಡ್, he is from New York. He studied in New York University and he's come back. ಅವನು ನಾನು we know each other from beginning. So we started this company, ಇಂಡಿ ಫಿಲ್ಮ್ ಕಂಪನಿ. ಸೊ ನಮ್ ತರ ಇಂಡಿಪೆಂಡೆಂಟ್ ಆಗಿ ಯಾರು ಸಿನಿಮಾ ಕತೆ ಹೇಳ್ಬೇಕು ಅಂತಿದಾರ ಅಂಥವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡೋಣ ಅಂತ we started this. ನಿಮ್ ವೆಬ್ ಸೀರೀಸ್ ಬಗ್ಗೆ ನೀವು ಹೇಳಿಲ್ಲ, ಯಾವ ತರದ್ದು ಇತ್ತದು? ಸೊ ದಿ ಅದರ್ ಲವ್ ಸ್ಟೋರಿ ಅಂತ, ಅದು ಇಂಡಿಯಾದ ಮೊದಲನೇ ಸೇಮ್ ಸೆಕ್ಸ್ ಲವ್ ಸ್ಟೋರಿ. ಇಬ್ರು ಹುಡುಗಿಯರ ಮಧ್ಯೆ ನಡೆಯುವಂತ ಪ್ರೇಮ ಕಥೆ ಅದು. ಸಿಕ್ಕಾಪಟ್ಟೆ ಹ್ಯೂಜ್ಲಿ ಪಾಪ್ಯುಲರ್. ಆಫ್ ಕೋರ್ಸ್ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ದು ಬಿಕಾಸ್ ಆಫ್ ದ ಸಬ್ಜೆಕ್ಟ್. ಲೈಕ್ ಐ ವಾಂಟೆಡ್ ಇಟ್ ಟು ರೀಚ್ ಆಸ್ ಮೆನಿ ಪೀಪಲ್. ಸೋ ಫಾರ್ 8-10 ಕೋಟಿ ವ್ಯೂಸ್ ಆಗ್ಬಿಡಿದೆ ಯೂಟ್ಯೂಬ್ ಅಲ್ಲಿ. ರೆವ್ರಿ ಅಂತ ಒಂದು ಚಾನೆಲ್ OTT ಪ್ಲಾಟ್ಫಾರ್ಮ್ ಅಮೆರಿಕಾ, ಕೆನಡಾ, UK ಅಲ್ಲಿ ಮಾತ್ರ ಇದೆ ಅದು. ಅಲ್ಲಿ ಅವರಿಗೆ ದೇ ಹ್ಯಾವ್ ದ ಲೈಸೆನ್ಸಿಂಗ್ ಅಲ್ಲಿ. We won several awards for that. And India, almost web series idea ge, I think we were the pioneers. And with this concept, I think we were the first ones to do it. Wonderful, Rupa. Wonderful journey ಅನ್ಸುತ್ತೆ ನನಗೆ. Yeah. ಸೊ ಹಾಗೆ ನೀವು ಗಂಟು ಮೂಟೆಗೆ ಬಂದ್ರಿ. ಸೊ ಗಂಟು ಮೂಟೆ, ಸೊ ಇಷ್ಟೆಲ್ಲ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಭಾಷೆ ಎಕ್ಸ್ಪೋಜರ್ ಇದ್ರೂ ಕೂಡ ಕನ್ನಡದಲ್ಲೇ ಮಾಡ್ಬೇಕು ಅನ್ನಿಸ್ತಾ ನಿಮ್ ಸಿನಿಮಾ? ಕಥೆ ಇಲ್ಲೇ ಇದೆ ಅಲ್ಲ. ನಮ್ಮ ಕಥೆಗಳಿಗೆ ಬೇರೆ ಎಲ್ಲಿದೆಯೋ ಅಲ್ಲಿಂದಾನೇ ಕಥೆ ಮಾಡಿದ್ರೆ ಅದಕ್ಕೊಂದು ಅಥೆಂಟಿಸಿಟಿ ಸಿಗತ್ತೆ. ಇಲ್ಲ ಅಂದ್ರೆ ಲೈಕ್ ನಾನು ಎಷ್ಟೋ ಕಥೆಗಳು ನೋಡ್ಬಿಟ್ಟು, ಲೈಕ್ ಫಾರ್ ಎಕ್ಸಾಂಪಲ್ ನಥಿಂಗ್ ಅಗೇನ್ಸ್ಟ್ ದ ಫಿಲ್ಮ್, ಐ ಲವ್ ಇಟ್, ಬಟ್ ಮೀರಾ ನಾಯರ್ ಅವರೆಲ್ಲ ಸಿನಿಮಾ ಮಾಡುವಾಗ ಅವರು ಕ್ಯಾರೆಕ್ಟರ್ಸ್ ಇಂಗ್ಲಿಷ್ ಮಾತಾಡ್ತಾರೆ. ಸೊ ನಾನ್ ಲೈಕ್ ಇವಾಗ ಮಾನ್ಸೂನ್ ವೆಡ್ಡಿಂಗ್ ಅಥವಾ ಲೈಕ್ ಬಾಂಬೆಲಿ ಕಥೆ ನಡೀತದೆ, ಬಟ್ ಕ್ಯಾರೆಕ್ಟರ್ಸ್ ಎಲ್ಲ ಇಂಗ್ಲಿಷ್ ಮಾತಾಡ್ತಾ ಇದಾರೆ. ಇಟ್ ಡಸಂಟ್ ಮೇಕ್ ಸೆನ್ಸ್ ಅಂತ ನನಗೆ. ಅಲ್ಲಿನ ಜನಗಳು ಅಲ್ಲಿನ ಭಾಷೆಯಲ್ಲಿ ಮಾತಾಡ್ಬೇಕು, ಅವಾಗಷ್ಟೇ ಇಟ್ ವಿಲ್ ಮೇಕ್ ಸೆನ್ಸ್. ಲೈಕ್ ಸ್ಲಮ್ ಡಾಗ್ ಮಿಲಿಯನೇರ್, ಅವ್ರು ಸ್ಲಮ್ ಅಲ್ಲಿ ಇದಾರೆ ಬಟ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದಾರೆ. ಸೊ ಆಯಾ ಪ್ರದೇಶಕ್ಕೆ ತಕ್ಕಂಗೆ ಭಾಷೆ ಎಲ್ಲ ಇಟ್ಸ್ ಪಾರ್ಟ್ ಆಫ್ ಕಲ್ಚರ್ ಅಲ್ವಾ. ವೆರಿ ನೈಸ್. ಸೊ ಹಾಗೆ ನಾನು ಗಂಟು ಮೂಟೆ ಮತ್ತೆ ಈಗ ವಾಪಸ್ ಬರೋದಾದ್ರೆ, ಗಂಟು ಮೂಟೆ ಅನ್ನೋ ಒಂದು ಸಿನಿಮಾದ ಬಗ್ಗೆ ಯೋಚನೆ ಮಾಡಿದ್ರೆ, ಅದರಲ್ಲಿ ನೀವು ಕತೆ ಹೇಳಿರೋ ರೀತಿ, ಬಳಸಿರೋ ಭಾಷೆ, ತಗೊಂಡಿರೋ ಟೇಕಿಂಗ್ಸು, ಮೇಕಿಂಗು ತುಂಬಾ ತುಂಬಾ ಚೆನ್ನಾಗಿದೆ. ಅದನ್ನ ಎಲ್ಲೂ ಕೂಡ ವಾಚ್ಯವಾಗಿಸ್ದೆ, ಅದನ್ನ ತುಂಬಾ ತುಂಬಾ ಸೂಚ್ಯವಾಗಿ ಹೇಳಿದಿರಿ ಬಹಳಷ್ಟು ಕಡೆ. ಆದ್ರೂ ಕೂಡ ಒಬ್ಬ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ ನೀವು ಅಲ್ವಾ ಗಂಟು ಮೂಟೆ ಮಾಡ್ಬೇಕಾದ್ರೆ, ಆದ್ರೂ ನಿಮ್ದೇ ಆದ ಚಾಲೆಂಜಸ್, ನಿಮ್ದೇ ಆದ ಡೌಟ್ಗಳು, ಸೆಲ್ಫ್ ಡೌಟ್ಗಳು ಇದ್ದೇ ಇರುತ್ತೆ. ಸೊ ಹೇಗೆ ಫೇಸ್ ಮಾಡಿದ್ರಿ ಅದನ್ನೆಲ್ಲ? ನೀವು ಅದನ್ನ ಕಥೆ ಮಾಡುವಾಗಿರ್ಬಹುದು ಅಥವಾ ಅದನ್ನ ಫಿಲ್ಮಿಂಗ್ ಮಾಡುವಾಗಿರ್ಬಹುದು, ಶೂಟಿಂಗ್ ಮಾಡುವಾಗಿರ್ಬಹುದು. ನಾನ್ ಇದನ್ನ ಹೇಳಿದ್ರೆ ಇಟ್ ವಿಲ್ ಸೌಂಡ್, ನನಗೆ ಡೌಟ್ ಕಥೆ ಬರೆಯುವಾಗ ಕಥೆ ಬಗ್ಗೆ ಯಾವುದೇ ಡೌಟ್ ಇರ್ಲಿಲ್ಲ.
ಕಥೆ ಡೈರೆಕ್ಷನ್ ಏನಂದ್ರೆ ಪೇಪರ್ ಇಂದ ಸ್ಕ್ರೀನಿಗೆ ಟ್ರಾನ್ಸ್ಲೇಷನ್ ಕರೆಕ್ಟಾ. ಸೊ ನನಗೆ ಅದು ಎಷ್ಟು ಅಥೆಂಟಿಕ್ ಆಗಿ ಮಾಡಬಲ್ಲೆ ನಾನು, ಈ ಪ್ರತಿಯೊಂದು ಸೀನ್ ನಲ್ಲೂ ಏನ್ ಭಾವನೆ ಹೊರಗೆ ಬರ್ಬೇಕು ಆ ಭಾವನೆ ಹೊರಗೆ ಬರ್ತಾ ಇದೆಯಾ, ಹೆಂಗೆ ಅಂಡರ್ಲೈನ್ ಮಾಡೋದು, ಅದು ಜರ್ನಿ. ಆಸ್ ಅ ಡೈರೆಕ್ಟರ್ ದಟ್ಸ್ ವಾಟ್ ಇಟ್ ಇಸ್, ಫ್ರಮ್ ಪೇಪರ್ ಟು ಸ್ಕ್ರೀನ್. ಯು ಆರ್ ನೆವರ್ ಶ್ಯೂರ್. ನನಗೆ ಟೇಕ್ ಓಕೆ ಅಂದಾಗ ಕೂಡ ಮನ್ಸಲ್ಲಿ ಏನೋ ಓಕೆ ಅನ್ಸತ್ತೆ, ಓಕೆ ಅನ್ಬಿಡ್ತೀವಿ. ಇಟ್ಸ್ ಔಟ್ ಆಫ್ ಇಂಟ್ಯೂಷನ್, ಒಂದ್ ಇನ್ಸ್ಟಿಂಕ್ಟ್, ಒಂದ್ ಇಂಟ್ಯೂಷನ್ ಮೇಲೆ ಯು ವರ್ಕ್ ಅಲ್ವಾ. ಒಂದ್ ಡಿಸಿಷನ್, ಯು ಟೇಕ್ ಅ ಡಿಸಿಷನ್ ಅಂಡ್ ಯು ಸ್ಟಿಕ್ ಬೈ ಇಟ್. ಆ ಡಿಸಿಷನ್ ತಪ್ಪು ಆಗ್ಬೋದು, ಸರಿನೂ ಆಗ್ಬಹುದು. ಸೊ ನನಗೇನಂದ್ರೆ ಆಲ್ವೇಸ್ ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿರೋಣ ಎಡಿಟೇಬಲ್ ಅಲ್ಲಿ ಹೆಲ್ಪ್ ಬರುತ್ತೆ. ಸೊ ದಟ್ಸ್ ಹೌ ಐ ಅಪ್ರೋಚ್. ಬಟ್ once you are on the set, actors bring in so much energy. ನನಗೆ ಪ್ರಿಪರೇಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ರಿಹರ್ಸಲ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. I rehearse with my cinematographer, I rehearse with my actors. ಸಿನಿಮಾಟೋಗ್ರಫರ್ ಜೊತೆ ನಾನು ಲೊಕೇಶನ್ಗೆ ಹೋಗಿ ರಿಹರ್ಸ್ ಮಾಡ್ತೀನಿ, ಈ ತರ ಮೂವ್ಮೆಂಟ್, ಈ ತರ ಲೈಕ್ ಐ ನೀಡ್ ಟು ನೋ ಇಟ್ ಲೈಕ್. ಸೊ ದಟ್ಸ್ ನನ್ಗದು ವಾರಕ್ಕೆ ಹೋಗೋ ತರ. ಶೂಟಿಂಗ್ ಅಂತ ಹೋದಾಗ ಸ್ಮೂತ್ ಆಗಿ ನಡ್ಕೊಂಡು ಹೋಗ್ಬೇಕು. ಅಂಡ್ ಐ ಆಲ್ಸೋ ಡೂ ಸಿಂಕ್ ಸೌಂಡ್. ಸೊ ಸೌಂಡ್ ಹೆಂಗಿದೆ ಲೊಕೇಶನ್ ಅಲ್ಲಿ, ಯಾವ ತರ ಪ್ರಾಬ್ಲಮ್ ಆಗತ್ತೆ, ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆಯಾ. ಸೊ ವಿ ನೀಡ್ ಟು ಬಿ ಪ್ರಿಪೇರ್ ಫಾರ್ ಎವ್ರಿಥಿಂಗ್. ಸೊ ಐ ಥಿಂಕ್ ಗಂಟು ಮುಟ್ಟೆ ಆಲ್ಸೋ ವರ್ಕ್ಸ್ ಸೊ ವೆಲ್ ಬಿಕಾಸ್ ಆಫ್ ದ ಸಿಂಕ್ ಸೌಂಡ್ ಆಲ್ಸೋ. ತುಂಬಾ ಜನ ಸೌಂಡ್ ಡಿಸೈನ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಲ್ಲೇ ಕ್ಲಾಸ್ ರೂಮ್ ಅಲ್ಲಿ ಕೂತಂಗಿದೆ ಅನ್ಸತ್ತೆ, ಬಿಕಾಸ್ ಆಕ್ಚುಲಿ ಕ್ಲಾಸ್ ರೂಮ್ ಅಲ್ಲೇ ತೆಗ್ದಿರೋದು ನಾವು. ಕ್ಲಾಸ್ ರೂಮ್ ಸೌಂಡ್ಸೇ ನೀವು ಕೇಳ್ತಾ ಇರೋದು. ಸ್ಕೂಲ್ ನಡೀತಾ ಇರ್ಬೇಕಾದ್ರೆ ಶೂಟ್ ಮಾಡ್ಬೇಕು ಅಂತ ಅವರು ಪರ್ಮಿಷನ್ ಕೊಡದೆ. ಸೊ ಈ ತರ ಎಲ್ಲ ಬೇಕಾದಷ್ಟು ಚಾಲೆಂಜಸ್ ಇತ್ತು. ಬಟ್ ಸೆಲ್ಫ್ ಡೌಟ್, ಒಂದ್ಸತಿ ಫಿಲಮ್ ರೆಡಿ ಆಗಿ ನಾನು ಫಸ್ಟ್ ಕಾಪಿ ನೋಡ್ತೀನಲ್ಲ, ಅದುವರೆಗೂ ಐ ಆಮ್ ನೆವರ್ ಶ್ಯೂರ್. ಸೊ ಅದಕ್ಕೆ ಐ ಕೀಪ್ ಟೆಲ್ಲಿಂಗ್ ಎವ್ರಿ ಒನ್, ಡೋಂಟ್ ಸ್ಟಾರ್ಟ್ ಪ್ರಮೋಟಿಂಗ್ ಬಿಫೋರ್ ದ ಮೂವಿ ಇಸ್ ರೆಡಿ. ಲೈಕ್ ಅಟ್ ಲೀಸ್ಟ್ ನಮ್ ಸಿನಿಮಾಗಳು ವಿ ಡೋಂಟ್ ವಾಂಟ್ ಬಿಕಾಸ್ ಪ್ರಮೋಷನ್ ಹೆಸರಿಡೋ ಮುಂಚೆನೆ ಪ್ರಮೋಷನ್ ಶುರು ಮಾಡ್ಬಿಟ್ಟು ಆಮೇಲೆ ಮೂವಿ ಅನ್ಕೊಂಡಂಗ್ ಬಂದಿಲ್ಲ ಅಂದ್ರೆ ಐ ಡೋಂಟ್ ನೋ, ಲೈಕ್ ಐ ಫೀಲ್ ಇಟ್ಸ್ ಅ ವೆರಿ ಟ್ರಿಕಿ ಥಿಂಗ್ ನನಗೆ. ಸೊ ಆಲ್ವೇಸ್ ಮೂವಿನ ಜನ ನೋಡಿದ್ಮೇಲೆ ಕೂಡ ಅವರಿಗೆ ನಾವ್ ಏನ್ ಅನ್ಕೊಂಡಿದೀವೋ ಅದು ರೀಚ್ ಆಯ್ತು ಅಂದ್ರೆ ಅವಾಗವರೆಗೂ ಐ ಆಮ್ ಇನ್ ಡೌಟ್ ಕಾನ್ಸ್ಟೆಂಟ್ಲಿ. ಬಟ್ ಅದು ಪ್ರತಿಯೊಬ್ಬ ಕ್ರಿಯೇಟಿವ್ ವ್ಯಕ್ತಿಗೂ ಆ ತರದ್ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ. ಸೊ ಸಣ್ಣದೊಂದು ಡೌಟ್ ಇರಲೇಬೇಕು ಕೂಡ ಅಂತ ಅನ್ಸುತ್ತೆ ನನಗೆ. ಈಗ ಸಿನಿಮಾದ ಹೆಸರಿನ ಬಗ್ಗೆ ಅಂದ್ರೆ ಟೈಟಲ್ ಗಂಟು ಮೂಟೆ ಅನ್ನೋದು, ಗಂಟು ಮೂಟೆ ಅನ್ನೋದು ಬ್ಯಾಗೇಜ್, ಗಂಟು ಮೂಟೆ ಅನ್ನೋದು ಭಾರ, ಗಂಟು ಮೂಟೆ ಅನ್ನೋದು ಇದೆಲ್ಲದರ ಜೊತೆಗೆ ಗಂಟು ಮೂಟೆ ಅನ್ನೋದು ನೆನಪು ಕೂಡ ಅಲ್ವಾ, ಗಂಟು ಮೂಟೆ ಅನ್ನೋದು ಅನುಭವ ಕೂಡ. ಸೊ ಅಂತಂದ್ರೆ ಬಟ್ ಈ ನಿಮ್ಮ ಗಂಟು ಮೂಟೆ ಅನ್ನೋ ಹೆಸರು ನೀವು ಯಾವ ಅರ್ಥದಲ್ಲಿ ಇಟ್ಟಿದ್ರೆ? ಯಾಕೆಂತಂದ್ರೆ ನಾನು ಈಗಾಗಲೇ ಹೇಳಿರುವ ಹಾಗೆ ಭಾರನ ತೆಗಿಬೇಕು, ಆದ್ರೆ ಕೆಲವೊಂದ್ಸಲ ಆ ಭಾರದಿಂದನೇ ಹೊಸದೇನೋ ಬರುತ್ತೆ ಅಥವಾ ಏನೋ ಒಂದು ಅರ್ಥ ಆಗುತ್ತೆ, ಹಾಗಿರುತ್ತೆ. ಸೊ ನೀವೇನ್ ಹೇಳ್ತೀರಿ? ಅದೇ ಗಂಟು ಮೂಟೆ ಅಂತ ಯಾತಕ್ಕೆ ನಾನು ಯೋಚನೆ ಮಾಡಿದ್ದು ಅಂದ್ರೆ, ಒಂದು ಅಫ್ಕೋರ್ಸ್ ಅವಳು ಇದೆಲ್ಲ ನೀವ್ ಹೇಳಿರಲ್ಲ, ನೆನಪಿನ ಭಾರ, ಅನುಭವ ಎಲ್ಲ ಅಫ್ಕೋರ್ಸ್ ಎಲ್ಲ ಸೇರಿ, ಜೊತೆಯಲ್ಲಿ ನಮ್ಮ ವ್ಯಕ್ತಿತ್ವದ ಮೇಲೆ ಕೂತ್ಕೊಳ್ಳುವಂತ ಗಂಟು ಮೂಟೆ ಅದು. ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸ್ ನೋಡಿದ್ದೀನಿ. ನಾವು ಕಾಲೇಜಲ್ಲಿ ನಾವು ಹೊರಟಾಗ ಎಲ್ಲರೂ ಡಿಫ್ರೆಂಟ್ ಆಗಿದ್ರು, ಇವಾಗ ಎಲ್ಲರೂ ಸೋ ಡಿಫ್ರೆಂಟ್. ಲೈಕ್ ಅನುಭವಗಳು ಅವ್ರನ್ನ ಆ ರೀತಿ ಮಾಡ್ಬಿಟ್ಟಿದೆ ಅಲ್ವಾ. ಸೊ ಅವಾಗ ಏನ್ ಬೇಕಾದ್ರೂ ಸಾಧನೆ ಮಾಡ್ಬಿಡ್ತೀನಿ ಅನ್ನೋ ಒಂದು ಛಲ, ಒಂದು ಝೀಲು, ಒಂದು ಶಾರ್ಪ್ನೆಸ್ ಎಲ್ಲ ಇರತ್ತೆ. ಬಟ್ ಅನುಭವಗಳು ಅದು ಡಿಫ್ರೆಂಟ್ ಆಗಿ ಮಾಡ್ಬಿಡತ್ತೆ. ಆಮೇಲೆ ಏನೋ ನಡ್ಕೊಂಡ್ ಹೋಗೋಣ ಅನ್ನೋ ತರ ಆಗ್ಬಿಟ್ಟಿರ್ತಾರೆ. ಸೊ ಲೈಕ್ ಏನ್ ಚೇಂಜ್ ಆಯ್ತು ಅಂಥದ್ದು, ಏನಾಯ್ತು? ಲೈಕ್ ಒಂದ್ ಫ್ರೆಂಡು, ಪ್ರತಿಯೊಂದು ಕಾಂಪಿಟೇಷನ್ ಅಲ್ಲೂ ಶಿ ವುಡ್ ವಿನ್, ಒಳ್ಳೆ ಸಿಂಗರು. ಬಟ್ ನೌ ಶಿ ಇಸ್ ನಾಟ್ ಈವನ್ ಪ್ರಾಕ್ಟೀಸಿಂಗ್ ಸಿಂಗಿಂಗ್. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಐ ಥಿಂಕ್ ನಮ್ಮ ಆತ್ಮದ ಮೇಲೆ ಕೂತ್ಕೊಂಡ್ಬಿಡೋ ಭಾರ, ಅದು ನನ್ ಗಂಟು ಮೂಟೆ. ಅದಕ್ಕೆ ನನ್ ಸಿನಿಮಾಗೆ ಆ ರೀತಿ ಹೆಸರಿಟ್ಟಿದ್ದು. ವೆರಿ ನೈಸ್. ಓಕೆ. ಸೊ ಈಗ ನಿಮ್ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ, ನಿಮ್ ಸಿನಿಮಾ ಒಂದು ರೀತಿಯಿಂದ ತುಂಬಾ ಬೋಲ್ಡ್ ಸಿನಿಮಾ ಕೂಡ ಹೌದು ಅಲ್ವಾ? ಐ ಡೋಂಟ್ ನೋ ವೆನ್ ಬೋಲ್ಡ್ ಅಂದಾಗ ಬಿಕಾಸ್ ಆಫ್ ದ ಕಿಸ್ಸಿಂಗ್ ಸೀನ್ಸ್ ಬಗ್ಗೆ ಹೇಳ್ತಾ ಇದ್ದೀರಾ? ಬಿಕಾಸ್ ಅಲ್ಲ, ನಾನು ಹೇಳ್ತಾ ಇರೋದು ಒಂದು ಹೈಸ್ಕೂಲ್, ಅಲ್ಲ ಫಿಸಿಕಲ್ ಆಗಿ ಆ ಥರದ್ದು ಅದೆಲ್ಲವೂ ತೋರಿಸೋದು ಒಂದು ಕಡೆ. ಆದರೆ ಬೋಲ್ಡ್ ಇನ್ ದ ಸೆನ್ಸ್ ಆ ಹುಡುಗಿ ಇದ್ದಾಳಲ್ಲ, ಅಂದರೆ ಮೀರಾ ಲೈಫನ್ನ ಎಕ್ಸ್ಪ್ಲೋರ್ ಮಾಡೋ ರೀತಿ ಮತ್ತು ಮೀರಾ
ತನ್ನ ಬಾಡಿ, ತನ್ನ ಮನಸ್ಸನ್ನು ಎಕ್ಸ್ಪ್ಲೋರ್ ಮಾಡೋ ರೀತಿ, ಜೀವನ ಎಕ್ಸ್ಪ್ಲೋರ್ ಮಾಡೋ ರೀತಿ, ಅರ್ಥ ಮಾಡ್ಕೊಳ್ಳೋ ರೀತಿ, ಅದು ಒಂದು ಹಂತಕ್ಕೆ ಬೋಲ್ಡ್ ಅಂತ ಅನಿಸೋ ಸಾಧ್ಯತೆಗಳು ಕೂಡ ಇದೆ. ಶಿ ಇಸ್ ವೆರಿ ಸೆಲ್ಫ್ ಅವೇರ್. ಅದು ಬೋಲ್ಡ್ ಅಂದ್ರೆ ದಿಸ್ ಇಸ್ ವಾಟ್ ಇಟ್ ಈಸ್, ರೈಟ್? ನಮ್ ಯುರೋಪಿಯನ್ ಸಿನಿಮಾ ನಮ್ ವೆರಿ ಸ್ಟ್ರಾಂಗ್ಲಿ ಅಫಿಲಿಯೇಟೆಡ್ ಅಂದ್ರೆ ಒಂದು ನಂಗೆ ಅಫಿನಿಟಿ ಇದೆ ಯುರೋಪಿಯನ್ ಸಿನಿಮಾ ಬಗ್ಗೆ, ಬಿಕಾಸ್ ದೇ ಎಕ್ಸ್ಪ್ಲೋರ್ ಹ್ಯೂಮನ್ ಸೈಕಿ. ಒಂದು ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ನ ಎಕ್ಸ್ಪ್ಲೋರ್ ಮಾಡೋದು, ಒಂದು ಹ್ಯೂಮನ್ ಸೈಕಿನ ಎಕ್ಸ್ಪ್ಲೋರ್ ಮಾಡೋದು. ಸೊ ದೇರ್ ಆರ್, ಇಟ್ಸ್ ಲೈಕ್ ಡಿಫ್ರೆಂಟ್ ನರೇಟಿವ್ ಸ್ಟೈಲ್ಸ್, ರೈಟ್? ನನಗೆ ಹ್ಯೂಮನ್ ಸೈಕಿ ಈಸ್ ವೆರಿ ಇಂಟ್ರೆಸ್ಟಿಂಗ್, ಬಿಕಾಸ್ ನೀನಿರೋ ರೀತಿ, ನಿನ್ ಸುತ್ತಮುತ್ತ ಸಮಾಜನ ನೀವ್ ರಿಯಾಕ್ಟ್ ಮಾಡೋ ರೀತಿ, ಸಮಾಜ ಹಿಂಗಿದೆ ಅನ್ಬಿಟ್ಟು ನೀವ್ ಈ ರೀತಿ ರಿಯಾಕ್ಟ್ ಮಾಡಲ್ಲ. ಸೊ ಫಸ್ಟ್ ಇಂಡಿವಿಜುವಲ್, ಆಮೇಲೆ ಫ್ಯಾಮಿಲಿ, ಆಮೇಲೆ ಸಮಾಜ. ದಟ್ ಈಸ್ ಹೌ ವಿ ಹವ್ ಲರ್ನ್ಡ್ ಅಲ್ವಾ ಚಿಕ್ಕ ವಯಸ್ಸಿಂದಾನು. ಸೊ ನನಗೆ ವಾಟ್ ಹ್ಯಾಪನ್ಸ್ ಇನ್ ಹೆಡ್ ಈಸ್ ವೆರಿ, ತುಂಬಾ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ನಂಗೆ. ಸೊ ಆ ರೀತಿ ಯೋಚನೆ ಮಾಡಿದಾಗ ವಾಟ್ ಶಿ ಇಸ್ ಗೋಯಿಂಗ್ ಥ್ರೂ ಮೀರಾ, ಅಂಡ್ ಅವಳು, ಶಿ ಇಸ್ ವೆರಿ ಸೆಲ್ಫ್ ಅವೇರ್ ಅಷ್ಟೇ. ಸೊ that was a very conscious decision that I took, because ಯಾವುದೇ ಒಂದು ರೀತಿ ಫಿಸಿಕಲಿ ಹೈಸ್ಕೂಲ್ ಅಲ್ಲಿ ಹಾರ್ಮೋನ್ಸ್ ಆರ್ ವೆರಿ ಸ್ಟ್ರಾಂಗ್. ಲೈಕ್ ನಾವು ನಮ್ಮ ಅಜ್ಜಿ, ಅವ್ರ ಅಜ್ಜಿ ಅವರೆಲ್ಲ ಯಾತಕ್ಕೆ ಅವ್ರಿಗೆ 12 ವಯಸ್ಸಿಗೆ ಮದ್ವೆ ಮಾಡ್ಬಿಡೋರು, 14 ವಯಸ್ಸಿಗೆ ಮದ್ವೆ ಮಾಡ್ಬಿಡೋರು, ಯಾಕಂದ್ರೆ ಫಿಸಿಕಲಿ ದೇ ನೀಡ್ ಸರ್ಟನ್ ಥಿಂಗ್ಸ್ ರೈಟ್ ನಾವು ಅನ್ನೋ ತರ. ಈಗ ಪೊಲಿಟಿಕಲಿ 18 ವಯಸ್ಸಿಗೆ ಮದ್ವೆ ಮಾಡ್ಕೋಬೇಕು, 21 ವಯಸ್ಸಿಗೆ ಅಂತ ಹೇಳಿದ್ದಾರೆ, ಬಿಕಾಸ್ ಮೆಂಟಲಿ ಕೂಡ ನಾವು ಮೆಚೂರ್ ಆಗಿರ್ತೀವಿ ಅನ್ನೋ ಕಾರಣಕ್ಕೆ ಅಲ್ವಾ. ಬಟ್ ದೆನ್ ಫಿಸಿಕಲಿ ಆಲ್ರೆಡಿ ಇಟ್ ಈಸ್ ಆಸ್ಕಿಂಗ್ ಫಾರ್ ಥಿಂಗ್ಸ್. ಸೊ ಶಿ ಇಸ್ ಸೋ ಸೆಲ್ಫ್ ಅವೇರ್ ದಟ್ ಶಿ ಇಸ್ ಜಸ್ಟ್ ಸೀಕಿಂಗ್ ಇಟ್ ಅಂಡ್ ಎಕ್ಸ್ಪ್ಲೋರಿಂಗ್ ಇಟ್, ಅಂಡ್ ಶಿ ನೋಸ್ ವೇರ್ ಟು ಸ್ಟಾಪ್ ಆಲ್ಸೋ. ಸೊ ಈ ಎಕ್ಸ್ಪ್ಲೋರೇಷನ್, ಐ ಡೋಂಟ್ ಥಿಂಕ್ ಇಟ್ ವಾಸ್ ಬೋಲ್ಡ್. ಆಲ್ಸೋ ಲೈಕ್ ಜೀವನ ಬಂದಿದ್ದನ್ನ ಅವಳು ನೋಡ್ಕೊಂಡು ಹೋಗ್ತಾ ಇದ್ದಾಳೆ, ಅನುಭವಿಸ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ಐ ಡೋಂಟ್ ನೋ, ಬೋಲ್ಡ್ ಅಂದಾಗ ಐ ಆಲ್ವೇಸ್ ಕ್ವೆಶ್ಚನ್ ವಾಟ್ ಈಸ್ ಬೋಲ್ಡ್ನೆಸ್. ಲೈಕ್ ಅದು ಸಬ್ಜೆಕ್ಟಿವ್ ಆಗೇನಲ್ವಾ, ನಿಮಗೇನ್ ಬೋಲ್ಡ್ ಅನ್ಸತ್ತೋ ನನಗನ್ಸಲ್ಲ, ನಮ್ಮ ಅಮ್ಮಂಗ್ ಅನ್ಸಲ್ಲ. ಲೈಕ್ ನಮ್ಮ ಅಮ್ಮಂಗ್ ಬೋಲ್ಡ್ ಅನ್ಸೋದು, ನನಗ್ ಬೋಲ್ಡ್ ಅನ್ಸೋದು ನಮ್ಮ ಅಮ್ಮಂಗೆ ಯಪ್ಪ ಹಾಳಾಗ್ಬಿಟ್ಟಿದ್ದೀರಾ. ಸೊ ಐ ಥಿಂಕ್ ಇಟ್ಸ್ ವೆರಿ ಸಬ್ಜೆಕ್ಟಿವ್. ವೆರಿ ವೆರಿ ಟ್ರೂ. ಸೊ ಇನ್ನು ಫಿಸಿಕಲ್ ಥಿಂಗಿಗೆ ಬರೋದಾದರೆ, ನಾನೊಂದು ಸಿನಿಮಾ ಮಾಡಿದ್ದೆ, ನಾನು ನಿಮ್ಗೆ ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ. ಆ ಸಿನಿಮಾದಲ್ಲಿ ಒಂದು ಕಿಸ್ಸಿಂಗ್ ಸೀನ್ ಇತ್ತು. ನಾನು ಅದನ್ನು, ಇಟ್ ವಾಸ್ ನಾಟ್ ಇವನ್ ತುಂಬ ಪ್ರೊಲಾಂಗ್ಡ್ ಆಗಿರುವಂಥದ್ದು, ಪ್ಯಾಷನೇಟ್ ಆಗಿರುವಂಥ ಆಗಿರಲಿಲ್ಲ ಅದು. ಇಟ್ ವಾಸ್ ವೆರಿ ಕ್ಯಾಶುವಲ್, ನಾಟ್ ಕ್ಯಾಶುವಲ್, ಬಟ್ ಇಟ್ ವಾಸ್ ವೆರಿ ಜೆನ್ಯೂನ್ ಆಗಿತ್ತು. ಬಟ್ ಇಟ್ ವಾಸ್ ವೆರಿ ಸಿಂಪಲ್ ಆ ಥರ ಆಗಿತ್ತು. ನನ್ನ ಹೀರೋಯಿನ್ ಬಂದಳು ಅವತ್ತು, ಒಂದೆಲ್ಲೋ ಶೂಟ್ ಮಾಡ್ತಾಯಿದ್ವಿ. ಅದನ್ನು ಹಿಂಗೆ ಹೇಳಿದಾಗ ಅವಳ ಕಣ್ಣಲ್ಲಿ ಕಣ್ಣು ತುಂಬ ನೀರು. ಆಮೇಲೆ ನಾನು ಅದಕ್ಕೇನೋ ಬೇರೆ ಏನೋ ವ್ಯವಸ್ಥೆ ಮಾಡಿಬಿಟ್ವಿ. ಅಂತಂದರೆ ನಾನು ಯಾಕೆ ಹೇಳಿದೆ ಅಂತಂದರೆ, ಇದು ಕೂಡ ಚಾಲೆಂಜೇ. ಅಂದರೆ ಒಬ್ಬ ಆ್ಯಕ್ಟ್ರ್ ಹೇಗೆ ಪ್ರಿಪೇರ್ ಆಗ್ತಾರೆ, ಒಬ್ಬ ನಿರ್ದೇಶಕ ಪ್ರಿಪೇರ್ ಆಗೋ ಜೊತೆಗೆ ಒಬ್ಬ ಆ್ಯಕ್ಟ್ರ್ ಪ್ರಿಪೇರ್ ಆಗೋದಿದೆಯಲ್ಲ, ಅದನ್ನು ಅರ್ಥ ಮಾಡಿಕೊಂಡು, ಅದು ಕೂಡ ಚಾಲೆಂಜೇ. ಎಸ್ಪೆಷಲಿ ಫಸ್ಟ್ ಟೈಮ್ ನಿರ್ದೇಶಕನಿಗೆ ಮತ್ತು ಫಸ್ಟ್ ಟೈಮ್ ಆ್ಯಕ್ಟ್ರ್ಗಳಿಗೆ. ನಂಗೆ ತೇಜು ಅವ್ರ ಬಗ್ಗೆ ಗೊತ್ತಿಲ್ಲ ಜಾಸ್ತಿ, ಬಟ್ ಸೊ ಆ ಥರದ್ದೊಂದು, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಕಿಸ್, ಇಟ್ಸ್ ಅಬೌಟ್ ದ ಹೋಲ್ ಥಿಂಗ್. ಆ ಥರದ್ದು ಅದು ನಿಮಗೆ ಕಷ್ಟ ಆಗಿತ್ತಾ, ಅಥವಾ ಇಟ್ ವಾಸ್ ಹೇಗೆ? ಖಂಡಿತ ಇಟ್ ವಾಸ್. ಒಂದು ಕತೆ ಹೇಳುವಾಗ ನಾನು ಬರಿತಿರ್ಬೇಕಾದ್ರೆ ಕೂಡ ಎಲ್ಲಿಗೆ ನಿಲ್ಲಿಸ್ಬೇಕು, ಯಾತಕ್ಕೆ ಇದು ಬೇಕಿತ್ತು ಕಥೆಗೆ, ನಾನು ತುಂಬಾ ಕ್ವಶನ್ ಮಾಡಿದೆ. ಸುಮ್ನೆ ಹಾಕ್ಬೇಕು ಅನ್ನೋ ಕಾರಣಕ್ಕೆ ಹಾಕಿಲ್ಲ. ಹೈಸ್ಕೂಲ್ ಕತೆ ಹೇಳ್ತಾ ಇದೀವಿ, ಹೈಸ್ಕೂಲ್ ಮೊದಲನೇ ಪ್ರೇಮದ ಕತೆ. ಸೊ ಸೆಕ್ಷುವಲ್ ಎಕ್ಸ್ಪ್ಲೋರೇಷನ್ ಇಸ್ ಪಾರ್ಟ್ ಆಫ್ ದ ಜರ್ನಿ ಅವ್ರಿಬ್ಬರಿಗೆ. ಅಂಡ್ ಆಲ್ಸೋ ಕಡೆಯಲ್ಲಿ ಅವನ್ನ ಅಷ್ಟು ಮಿಸ್ ಮಾಡೋ ಕಾರಣ, ಫಿಸಿಕಲಿ ಪ್ರಾಕ್ಸಿಮಿಟಿ ಇದ್ರೆ ಮಾತ್ರ ಅಷ್ಟೊಂದು ಒಬ್ಬರನ್ನ ಮಿಸ್ ಮಾಡಕ್ ಸಾಧ್ಯ. ಮೆಂಟಲಿ ಅಷ್ಟೇ ತುಂಬಾ ಹತ್ರ ಬಂದಿರೆ, ಫಿಸಿಕಲ್ ಎನರ್ಜೀಸ್ ಶೇರ್ ಆಗಿಲ್ಲ ಅಂದ್ರೆ ಒಬ್ಬರನ್ನ ನೀವು ತುಂಬಾ ಮಿಸ್ ಮಾಡ್ಕೊಳ್ಳೋದಿಲ್ಲ. ತುಂಬಾ ನಾನು ಸ್ಟಡಿ ಮಾಡಿ, ಸೊ ಎಲ್ಲಿವರೆಗೂ ಅವ್ರಿಬ್ಬರ ಜರ್ನಿ ನಾನು ಬರಿಬೇಕು ಅಂತ ಯೋಚನೆ ಮಾಡಿ ಇದನ್ನ ಬರ್ದಿದ್ದು. ಅಂಡ್ ಅವಳನ್ನ ಮೀಟ್ ಮಾಡಿದಾಗ, ನನ್ನ ಕತೆ ನರೇಟ್ ಮಾಡಿದಾಗ, ಫಸ್ಟ್ ಟೈಮ್ ಮೀಟ್ ಮಾಡುವಾಗ ಅವಳಿಗೆ ಹೇಳಿದೆ. ಅಂಡ್ ಶಿ ವಾಸ್ ವೆರಿ ಕನ್ವಿನ್ಸ್ಡ್, ಲೈಕ್ ಬೇಕು, ದಿಸ್ ಇಸ್ ವಾಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಕಡೆ ತಟ್ಟಲ್ಲ ಆ ರೀತಿ. ತುಂಬಾ ಡಿಸ್ಕಷನ್ ಮಾಡಿದ್ವಿ ನಾವು, ನಿಶ್ಚಿ ಜೊತೆ ಕೂಡ, ಅವಳ ಜೊತೆ ಕೂಡ. ಅಂಡ್ ದೇ ಟ್ರಸ್ಟೆಡ್ ಮೀ. ನಾನ್ ಎಲ್ಲೂ ವಲ್ಗ್ಯಾರಿಟಿ ಇಲ್ದಿರಾ, ಎಷ್ಟು ನೆಸೆಸರಿ ಇದೆಯೋ, ಯಾವ ರೀತಿ ಬೇಕೋ ಆ ತರ ನಮ್ಗೋನು ಶೂಟ್. ಅಂಡ್ ದೇ ಹ್ಯಾಡ್ ಸೀನ್ ಅದರ್ ಲವ್ ಸ್ಟೋರಿ ಕೂಡ ಕಿಸ್ಸಿಂಗ್ ಸೀನ್ ಇದೆ. ಒಂದು ಪ್ರೇಮ ಅಂತ ತೋರಿಸಿದಾಗ ಕಿಸ್ ತೋರಿಸ್ಲಿಲ್ಲ ಅಂದ್ರೆ ನನಗೆ ಅದು ಫೇಕ್ ಅನ್ಸುತ್ತೆ, ಬಿಕಾಸ್ ವಿ ಆಲ್ ಡೂ ದಟ್. ಇಟ್ಸ್ ಅ ವೆರಿ ವೆರಿ ಇಟ್ಸ್ ವೆರಿ ಐ ಫೀಲ್ ಹಿಪಾಕ್ರಿಟಿಕಲ್ ಇಫ್ ಯು ಆರ್ ನಾಟ್ ಶೋಯಿಂಗ್ ಇಟ್.
if you are showing love stories basically. So ದೇ ಟ್ರಸ್ಟೆಡ್ ನನಗೂ ಮೊದಲನೇ ಸತಿ ಈ ರೀತಿ ಶೂಟ್ ಮಾಡ್ತಾ ಇರೋದು. ಅಂಡ್ ಥಿಯೇಟರ್ ಅಲ್ಲಿ ಶೂಟ್ ಮಾಡ್ತಾ ಇದೀವಿ. ಥಿಯೇಟರ್ ನಮಗೆ 5 hours ಸಿಕ್ಕಿದೆ ಶೂಟಿಂಗ್ ಮಾಡೋದಕ್ಕೆ. ಅಂಡ್ ಜೂನಿಯರ್ ಆರ್ಟಿಸ್ಟ್ ಇದ್ದಾರೆ. ಸೊ ಎಲ್ರಿಗೂ ವಿ ಆರ್ ಆಲ್ ಗೋಯಿಂಗ್ ಥ್ರೂ. ನಾನು ಐ ಓನ್ಲಿ ವಾಂಟೆಡ್ ದ ಕ್ಯಾಮ್ರಾಮನ್ ಟು ಬಿ ದೇರ್ ಅಂಡ್ ನೋ ಬಡಿ ಎಲ್ಸ್. ಸೊ ಈ ತರ ಎಲ್ಲ ಫುಲ್ ಪ್ರಿಪೇರ್ ಮಾಡ್ಕೊಂಡು, ಅವಳಿಗೆ ಚಿಕ್ಕ ಹುಡುಗಿ ಅಟ್ ದ ಸೇಮ್ ಟೈಮ್ ಅಲ್ಲ, ಅವ್ರಿಬ್ರು 22 year old ಶೂಟಿಂಗ್ ಮಾಡ್ತಿರುವಾಗ. ಸೊ ಅವಳಿಗೆ ಹೇಳಿದ್ದೆ ಕೂಡ, ಅವ್ರ ಅಪ್ಪನ ಹತ್ರ ಕೂಡ ಡಿಸ್ಕಸ್ ಮಾಡಿದ್ಲು. ಸೊ ಆಲ್ ಆಫ್ ದಟ್ ಹ್ಯಾಡ್ ಹ್ಯಾಪನ್. ಬಟ್ ಆ ಮೊಮೆಂಟ್ ಅಲ್ಲಿ ಶಿ ಬ್ರೋಕ್ ಡೌನ್, ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಮತ್ತೆ ಅವಳನ್ನ ಕ್ಯಾಮ್ರಾ ರೆಡಿ ಇದೆ, ವಿ ಆರ್ ರೆಡಿ, ಲೈಕ್ ಇನ್ 3 hour ಒಳಗೆ ಶೂಟಿಂಗ್ ಮುಗಿಸಿ ಥಿಯೇಟರ್ ಬಿಟ್ಕೊಡ್ಬೇಕು. ಆಲ್ರೆಡಿ ವಿ ಹ್ಯಾಡ್ ಪೇಡ್ ಅ ಲಾಟ್. ಸೊ ಎಲ್ಲರೂ ಸ್ಟ್ರೆಸ್ ಅಲ್ಲಿ ಇದೀವಿ. ಅಂಡ್ ನಾನು 2 ಕ್ಯಾಮ್ರಾ ಶೂಟಿಂಗ್ ಮಾಡ್ತಿದ್ದೆ. ಐ ಡಿಂಟ್ ವಾಂಟ್ ಟು ಗೋ ಫಾರ್ ಅ ರೀಟೇಕ್. ಸೊ ಎಷ್ಟು ಫ್ರೆಶ್ ಆಗಿರುತ್ತೋ ಅಷ್ಟು ಫ್ರೆಶ್ ಆಗಿರ್ಲಿ ಅಂತ. ಅಂಡ್ ದೆನ್ ಐ had choreographed. It was a choreographed move. So ಎಲ್ಲಿ she should get out, everything was choreographed. Rhythm ಎಲ್ಲ ಡಿಸ್ಕಸ್ ಮಾಡಿದ್ವಿ. Just when we were to start shooting, she started crying because ನಮ್ಮ ಅಪ್ಪ ಅಮ್ಮ ನೋಡ್ತಾರೆ, ಅವಳಿಗೆ ಬೇರೆ ಏನು ಟೆನ್ಷನ್ ಇಲ್ಲ. ಅವ್ರ ಅಪ್ಪ ಅಮ್ಮ ಅವಳು ಕಿಸ್ ಮಾಡೋದು ನೋಡ್ತಾರೆ. ದಟ್ ವಾಸ್ ಹರ್ ಟೆನ್ಷನ್. ಸೈಡ್ ಕರ್ಕೊಂಡೋಗಿ ಅಗೇನ್ ಐ ಹ್ಯಾಡ್ ಟು ಟೆಲ್, ಲೈಕ್ ವಿ ಹ್ಯಾಡ್ ಟು ಟಾಕ್ ಅಬೌಟ್ ದ ಪರ್ಸ್ಪೆಕ್ಟಿವ್ ಅಗೇನ್, ವೈ ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಮತ್ತೆ ಟು ಬ್ರಿಂಗ್ ಹರ್ ಬ್ಯಾಕ್ ಟು ದಟ್ ಮೊಮೆಂಟ್. She took a while and then she came back, and 2 takes we finished it. So that was, it's very challenging. Every time we went for it, it was very challenging. Nanugunu, because nanagu jwara bandanga agibidodu shooting munche, because like I don't want anywhere them feeling uncomfortable. At the same time, it should not look fake. It should be real. Athara ella. So camera movements kuda library shooting madbekadre I wanted it to be away, so that because it's a very secret thing what they are doing. So it's a very, we had planned everything. Always a challenge shooting any intense scenes. It could be kiss or jagada, it could be crying, anything is very very difficult. But then that's the challenge of being a filmmaker ansate. Yes absolutely. ತುಂಬ ಚೆನ್ನಾಗಿ ಹೇಳಿದ್ರಿ ರೂಪ. ಇದ್ರ ಹೊರತಾಗಿ ನೀವು ಚಾಲೆಂಜಿಂಗ್ ಅನಿಸಿರೋದು ಯಾವುದು? ನನಗೆ ಪರ್ಸ್ನಲಿ ನಾನು ಅಂತಂದರೆ ಅಂದರೆ ತುಂಬ ಏನಂದರೆ ಅಫ್ಕೋರ್ಸ್ ಸ್ವಲ್ಪ ಜನ್ರೇಷನ್ ಬೇರೆ ಇರಬಹುದು, ಬಟ್ ಆದರೂ ಕೂಡ ಎಷ್ಟು ರಿಲೇಟ್ ಆಯಿತು ಅಂದರೆ ಹುಡುಗಿಯರ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಮಾತಾಡೋದು, ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋದು, ಅರ್ಥ ಮಾಡ್ಕೊಳ್ಳೋಕ್ಕೆ ಗೊತ್ತಿಲ್ಲ ನನಗೆ ಏನೇನು ಮಾಡ್ತಿದ್ವಿ ಏನೇನು ಅಂಥೇಳಿ. ಇಟ್ ಇಸ್ ಸೋ ಕನ್ಫ್ಯೂಸ್ಡ್ ಸ್ಟೇಟ್ ಅದು ಆ ಟೈಮಲ್ಲಿ, ಅಂದರೆ ಯಾವ ಥರ ಇರುತ್ತೆ ಅಂಥೇಳಿ. ನಮಗೆ ಅರ್ಥ ಆಗಿರಲ್ಲ, ನಾವೇನು ನಮ್ಮ ರಿಲೇಷನ್ ಏನು ಅನ್ನೋದೇ ಅರ್ಥ ಆಗಿಲ್ಲ. ಅದು ಏನು ಆ್ಯಕ್ಚುಲಿ ಅದು ಅಟ್ರಾಕ್ಷನ್ ಬಿಟ್ಟದ್ರೆ ಅದಕ್ಕೇನು ಡೆಫಿನೇಷನ್ ಕೊಡ್ತೀರಾ, ಯಾವ ಥರ ಸಂಬಂಧಗಳು ಅನ್ನೋದೇ ಅರ್ಥ ಆಗಿರಲ್ಲ. ಆ ಥರದೊಂದು ಸ್ಥಿತಿಗತಿ ಅದು. ಸೊ ಎನಿವೆ, ನನಗೆ ಅವ್ರ ಬಸ್ ಸ್ಟ್ಯಾಂಡು, ಆ ಸಿಗರೇಟ್ ಸೇದೋದು, ಓಕೆ, ಅದೆಲ್ಲವೂ ತುಂಬ ತುಂಬ ಚೆನ್ನಾಗಿ ಬಂದಿದೆ. ಬಟ್ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ನೀವು ಆ ಕಥೆನ ಶುರು ಮಾಡಿರೋ ರೀತಿ, ಮೀರಾ ಹೇಳ್ಕೊಂಡು ಹೋಗೋದಿದೆಯಲ್ಲ ಬೆಟ್ಟ ಗುಡ್ಡ, ನಂಗೆ ತುಂಬ ಇಷ್ಟ ಆಯ್ತದು. ಪ್ರಶ್ನೆ ಏನಂದರೆ ಇದ್ರ ಹೊರತಾಗಿ, ಅಂದರೆ ಈ ಸೀನ್ ಹೊರತಾಗಿ ಬೇರೆ ಏನು ಚಾಲೆಂಜಸ್ ಎದುರಿಸಿದ್ರಿ ನೀವು ರೂಪ? ಪ್ರತಿಯೊಂದು ಚಾಲೆಂಜೇ, ಬಿಕಾಸ್ ನಾನು ಐ ಆಮ್ ಆಲ್ಸೋ ಪ್ರೊಡ್ಯೂಸರ್ ಆಫ್ ದಿಸ್ ಫಿಲ್ಮ್ ಅಲ್ವಾ. ಅಂದ್ರೆ ನಾವು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇರೋದು, ಬಡ್ಜೆಟ್ ತುಂಬಾ ಕಡಿಮೆ, ಬಡ್ಜೆಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡೆ ಎಲ್ಲದನ್ನು ಮಾಡ್ಬೇಕು. ಆನ್ ಅ ಡೇ ಟು ಡೇ ಬೇಸಿಸ್ ಆಕ್ಟರ್ಸ್ ನ ನೋಡ್ಬೇಕು. ಎಲ್ಲಾ ಆಕ್ಟರ್ಸ್ ಹೊಸಬ್ರು, ಆಲ್ಮೋಸ್ಟ್ 99% ಎಲ್ಲಾ ಮಕ್ಕಳು ಹೊಸಬ್ರೆ. ಸೊ ಅಂಡ್ ವಂಡರ್ಫುಲ್ ಎನರ್ಜಿ ಮಕ್ಕಳ ಜೊತೆ ಇರ್ಬೇಕಾದ್ರೆ. ಅಂಡ್ ದೇ ಆರ್ ಸೋ ಡೆಡಿಕೇಟೆಡ್, ಸೋ ವೆರಿ ಟ್ಯಾಲೆಂಟೆಡ್. ಪ್ರತಿಯೊಬ್ರು ಅವ್ರವ್ರದ್ದು ಎಲಿಮೆಂಟ್ಸ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅವ್ರ ಜೊತೆ ನಾನು ಇರ್ಬೇಕು, ಅದನ್ನ ನೋಡ್ಬೇಕು, ಜೊತೆಯಲ್ಲಿ ಟೀ ಬಂತ ಟೈಮಿಗೆ ಯಾರೋ ಊಟ ಬಂದಿದ್ಯಾ ಅದನ್ನ ನೋಡ್ಬೇಕು, ಲೊಕೇಶನ್ದು ತರ್ಲೆಗಳಿತ್ತು ಸಿಕ್ಕಾಬಟ್ಟೆ, ಅದನ್ನ ನೋಡ್ಬೇಕಿತ್ತು. ಅಂಡ್ 90s ಕಥೆ. ಸೊ ಎಲ್ಲೂ ಹಿಂದ್ಗಡೆ ಯಾರು ಸೆಲ್ ಫೋನ್ ಅಲ್ಲಿ ಮಾತಾಡ್ಕೊಂಡು ಹೋಗಂಗಿಲ್ಲ. ಸೊ ಶಾರ್ಟ್ ಇಟ್ಟಾಗ, ಬಿಕಾಸ್ ನಾವೆಲ್ಲ ವಿ ವರ್ ಶೂಟಿಂಗ್ ಇಂಪ್ರಾಂಪ್ಟು, ಕ್ರೌಡ್ಸ್ ಎಲ್ಲ ಇಟ್ ವಾಸ್ ರಿಯಲ್ ಕ್ರೌಡ್ಸ್. ಮೈಸೂರಿನಲ್ಲಿ ಶೂಟಿಂಗ್ ಮಾಡಿದ್ದು ಔಟ್ಡೋರ್ಸ್ ಎಲ್ಲ. ಬರೀ ವಿಜುವಲ್ ಅಷ್ಟೇ ಅಲ್ಲ, ಸೌಂಡ್ ಕೂಡ ಎಲ್ಲೂನು ಯಾರ್ದು ಫೋನ್ ರಿಂಗ್ ಆಗ್ಬಾರ್ದು, ಬಿಕಾಸ್ ಲೀಕ್ ಆಗ್ಬಿಡತ್ತೆ. ಆನ್ ದ ಸ್ಪಾಟ್ ರೆಕಾರ್ಡಿಂಗ್ ಅಲ್ವಾ ಸೌಂಡ್. ಸೊ ಹೆವಿ ಚಾಲೆಂಜಸ್. ಅಂಡ್ ಬೆಟ್ಟ ಗುಡ್ಡಕ್ಕೆ ನಾವು ಈಗ ಆಲ್ಮೋಸ್ಟ್ 2018 ಅಲ್ವಾ, 2 years ಹಿಂದೆ ಅದೊಂದೇ ಲಾಸ್ಟ್ ಶೆಡ್ಯೂಲ್ ಉಳ್ಕೊಂಡಿದ್ದು. ನಾವು ಎಲ್ಲಿ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ವು ಅಲ್ಲಿ ಫುಲ್ ಮಳೆ. ಅವಾಗ ಕೂರ್ಗಲ್ಲೆಲ್ಲ ಫ್ಲಡ್ಸ್. ಸೊ ನಾವು ಫ್ಲಡ್ಸ್ ಅಲ್ಲಿ ಸಿಗಾಕೊಂಡು ವಾಪಸ್ ಬಂದು, ಸೊ ಇಟ್ ವಾಸ್ ಲೈಕ್ ಕ್ರೇಜಿ. ಅಂಡ್ ದೆನ್ ವಿ ಹ್ಯಾಡ್ ಟು ಗೋ ಬ್ಯಾಕ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಮತ್ತೆ ಶೂಟಿಂಗ್ ಮಾಡ್ಲಿಕ್ಕೆ. ಸೊ ಅದು 2 ದಿವಸ ಶೂಟಿಂಗ್ ಉಳ್ಕೊಂಡ್ಬಿಟ್ಟಿತ್ತು. ಬಟ್
ಎಕ್ಸ್ಟರ್ನಲ್ ಚಾಲೆಂಜಸ್ ಒಂದು, ಇಂಟರ್ನಲ್ ಚಾಲೆಂಜಸ್. ನನಗೆ ಇಂಟರ್ನಲ್ ಚಾಲೆಂಜಸ್ ಆಲ್ವೇಸ್ ಈ ಸೀನ್ ಆ ಮೂಡ್ ಬರ್ತಿದ್ಯಾ, ನಾವ್ ಅನ್ಕೊಂತಿರೋ ಮೂಡ್ ಬರ್ತಿದ್ಯಾ, ಲೈಕ್ ಅವ್ನ್ ಫೇಲ್ ಆಗ್ತಾನೆ, 2ನೇ ಸತಿ ಫೇಲ್ ಆದಾಗ ಅದು ಪೂರ್ತಿ ಒಂದೇ ಶಾರ್ಟ್ ಅಲ್ಲಿ ತೆಗಿಬೇಕು ಅಂತ ನಾವು ಹೋಗಿದ್ದು, ಕಂಪ್ಲೀಟ್ಲಿ ಹ್ಯಾಂಡ್ ಹೆಲ್ಡ್. ಆ ತರ ಸೀನ್ಸ್ ನ ರೀಟೇಕ್ ಹೋದ್ರೆ ಮಜಾ ಇರಲ್ಲ. ಸೊ ಆ ಕೋಆರ್ಡಿನೇಷನ್ ಮತ್ತೆ ಅವನು ಸತ್ತಿದ್ ಸೀನ್ ತೆಗಿಯೋ, ದಟ್ ವಾಸ್ ವೆರಿ ಚಾಲೆಂಜಿಂಗ್. ನಮ್ ಎಲ್ರಿಗೂ ಅಳು ಬರ್ತಾ ಇದೆ. ಏನೋ ಊದಿನ ಕಡ್ಡಿ ಇಟ್ಟಿದ ತಕ್ಷಣ ಒಂಥರ ಆಗ್ಬಿಡತ್ತೆ ಮೂಡು ಸೆಟ್ ಅಲ್ಲಿ. ಎವ್ರಿಬಡಿ ಈಸ್ ಇನ್ ಟಿಯರ್ಸ್ ಅಂಡ್ ಅವ್ನ್ ಮಲ್ಕೊಂಡ್ ಕಣ್ ಬಿಟ್ಕೊಂಡ್ ಕೂತ್ಕೊಂಡಿರೋ, ನೀನ್ ನಾನು ಹೇಳ್ದಾಗ ಮಲ್ಕೋ, ಯುನೋ ವಿ ವರ್ ವೆರಿ ವೆರಿ ಕ್ಲೋಸ್ ನೀಟೆಡ್ ಗ್ರೂಪ್ ಕೂಡನು. ಸೊ ಎನಿ ಟೈಮ್ ನನ್ ಸೆಟ್ ಅಲ್ಲಿ 10-12 ಜನ ಅಷ್ಟೇ ಇರ್ತಾರೆ, ಜಾಸ್ತಿ ಜನ ಇರೋದಿಲ್ಲ. ಸೊ ಇಟ್ ವಾಸ್ ಚಾಲೆಂಜಿಂಗ್ ಅಟ್ ದ ಸೇಮ್ ಟೈಮ್. ಅದೇ ಎಕ್ಸೈಟಿಂಗ್ ಫಿಲ್ಮ್ ಮೇಕಿಂಗ್ ಅಂದ್ರೆ. ದಟ್ ಈಸ್ ವಾಟ್ ಈಸ್ ಐ ಫೀಲ್ ವೆರಿ ಅಲೈವ್ ಶೂಟಿಂಗ್ ಮಾಡ್ಬೇಕಾರೆ. ಲೈಕ್ ಕಂಪ್ಲೀಟ್ಲಿ ಅಲೈವ್, ಎಲ್ಲ ನರ್ವ್ಸ್, ಎಲ್ಲ ಸೆಲ್ ಸಿಸ್ಟಮ್ ಎಲ್ಲವೂ ಅಲೈವ್ ಆಗಿರ್ತವೆ. ಓಕೆ, ಯಾ, ನಿಮ್ಮ ಸಿನಿಮಾದಲ್ಲಿ ನಿಶ್ಚಿತ್ ಅಲ್ವಾ ಅವ್ರ ಹೆಸರು? ನಿಶ್ಚಿತ್ ಕರೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ. ಬಿಕಾಸ್ ತೇಜು ಆಫ್ಕೋರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬಟ್ ನಿಶ್ಚಿತ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಮೀನು ಐ ಶುಡ್ ಟೆಲ್ ದಟ್. ಯಾ, ಸೊ ಎಲ್ಲಿ ಸಿಕ್ಕರು ನಿಶ್ಚಿತ್ ನಿಮಗೆ? ತೇಜು ಹೆಂಗೆ ಸಿಕ್ಕರು? ಇವರಿಬ್ಬರು ಸಿಕ್ಕದ್ದು ಹೆಂಗೆ ಅಂತ ಹೇಳ್ಬೋದಾ? ನಿಶ್ಚಿತ್ತು ಫಸ್ಟ್ ನಿಶ್ಚಿತ್ ಸಿಕ್ಕಿದ್ದು ಅಂದ್ರೆ ನಾನು ಈ ಕಥೆ ಇನ್ನೂ ಬರ್ದು ಇರ್ಲಿಲ್ಲ, ಬಟ್ ಈ ತರ ಯಾವತ್ತೋ ಮಾಡ್ತೀನಿ ಅಂತ ನಂಗೊಂದು ಐಡಿಯಾ ಇತ್ತು. ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಯಾವತ್ತೋ ಮಾಡ್ತೀನಿ ಅಂತ. ನಾನು ಒಂದು ಫಿಲ್ಮ್ ಸ್ಕೂಲ್, 10 ಸಿನಿಮಾ ಅಂತ ಒಂದು ಫಿಲ್ಮ್ ಸ್ಕೂಲ್ ಅಲ್ಲಿ 2 hour ಸೆಷನ್ಸ್ ತಗೊಂತೀನಿ ನಾನು. 2 day ಸೆಷನ್ ತಗೊಂತೀನಿ. ಬೀಯಿಂಗ್ ಅ ಡೈರೆಕ್ಟರ್ಸ್ ಆಕ್ಟರ್, ಆ ಸೆಷನ್ ಐ ಟಾಕ್ ಟು ಆಕ್ಟಿಂಗ್ ಸ್ಟೂಡೆಂಟ್ಸ್. ಸೊ ಅಲ್ಲಿ ನಿಶ್ಚಿತ್ ಸ್ಟೂಡೆಂಟ್ ಆಗಿದ್ದ ನನ್ಗೆ. ಆಲ್ಮೋಸ್ಟ್ 3-4 ವರ್ಷದ ಕೆಳಗೆ. ಯಂಗ್ ಫೆಲೋ, ಅವಾಗಿನ್ನು ತೀರ್ಥಹಳ್ಳಿಯಿಂದ ಬಂದಿದ್ ಹುಡುಗ. ಸೊ ಅವ್ನ್ ಕಣ್ಣೆಲ್ಲ ಒಂದ್ ಸಖತ್ ಪ್ಯೂರ್, ಒಂದ್ ಕ್ಯೂರಿಯಾಸಿಟಿ ಎಲ್ಲ. ಸೊ ಅವಾಗ ಹೇಳಿದ್ರೆ ನಿಶ್ಚಿತ್ ಟಚ್ ಅಲ್ಲಿರು, ವಿಲ್ ಡೂ ಸಮಥಿಂಗ್ ಅಂತ. ಅದಾದ್ಮೇಲೆ ಬಿಕಾಸ್ ಅವ್ನ್ ಕೂದಲು ಬೀಳೋ ರೀತಿ ಐ ನ್ಯೂ ದೇರ್ ಇಸ್ ಸಮಥಿಂಗ್ ಅಬೌಟ್ ಹಿಮ್, ವಿ ಶುಡ್ ಡೂ ಅಂತ. ಸೊ ಈ ಕತೆ ಬರೆಯಕ್ ಶುರು ಮಾಡಿದಾಗ ನಂಗೆ ಅವ್ನ್ ಸಲ್ಮಾನ್ ಖಾನ್ ತರ ಇದಾನೆ ಅಂತ ಅನ್ಸಿದ್ದಕ್ಕೆ ಈ ಕಥೆಯಲ್ಲಿ ನಾನು ಸಲ್ಮಾನ್ ಖಾನ್ ಎಲಿಮೆಂಟ್ ಹಾಕ್ತೆ. ಯಾವ ತರ ಹೀರೋ ಸಿಕ್ಕಿರೋನೋ ಆ ತರ ಹೀರೋ ಮಾಡಿರ್ತಾ ಇದ್ದೆ ನಾನು. ಸಂಬಡಿ ಐ ಹ್ಯಾಡ್ ಫೌಂಡ್ ಹೂ ಲುಕ್ ಲೈಕ್ ಶಾರುಖ್ ಖಾನ್, ಐ ವುಡ್ ಹ್ಯಾವ್ ಮೇಡ್ ಶಾರುಖ್ ಖಾನ್ ಫ್ಯಾನ್. ಇಟ್ಸ್ ನಾಟ್ ಲೈಕ್ ಯು ಆರ್ ಫ್ಯಾನ್ ಆಫ್ ಸಲ್ಮಾನ್. I was not fan. Not fan, but like belita, but I was more a Shah Rukh Khan fan than Salman. So, cute ಅನ್ಸೋದು ನನಗೆ ಅಷ್ಟೇ. So Nishchi happened that way, but ಒಂದು ಲುಕ್ ಮ್ಯಾಚ್ ಆಗೋದು, ಇನ್ನೊಂದು ಐ ವಾಂಟೆಡ್ ಟು ಸಿ ಅವ್ನ್ ಕ್ಯಾರೆಕ್ಟರ್ ಮ್ಯಾಚ್ ಆಗ್ತಾನ, ಅವ್ನ್ ಆಕ್ಟಿಂಗ್ ಎಬಿಲಿಟಿ ಅದೆಲ್ಲಾನು ನೋಡೋದಿತ್ತು. ಸೊ ಪ್ರೊಲಾಂಗ್ ಡಿಸ್ಕಷನ್ಸ್, ಟಾಕಿಂಗ್, ಸ್ಕ್ರಿಪ್ಟ್ ರೀಡಿಂಗ್ಸ್ ಅಂಡ್ ರಿಹರ್ಸಲ್ಸ್, ಕ್ಯಾಮರಾ ಟೆಸ್ಟ್ ಎಲ್ಲ ಅವನ ಜೊತೆ ಮಾಡಿದ್ದು. ಅವನು ಓಕೆ ಮಾಡೋದಕ್ಕೆ ಮುಂಚೆ ಐ ವಾಸ್ ವರ್ಕಿಂಗ್ ವಿತ್ ಹಿಮ್ ಅಂಡ್ ದೆನ್ ಐ ವಾಸ್ ಲುಕಿಂಗ್ ಫಾರ್ ದ ಲೀಡ್ ಆಕ್ಟ್ರೆಸ್. ಎಲ್ಲೆಲ್ಲೋ ಯಾರನ್ನೋ ಮೀಟ್ ಮಾಡ್ತಾ ಇದೀನಿ. ಐ ಡಿಂಟ್ ನೋ ವೇರ್ ಟು ಫೈಂಡ್ ಸಂಬಡಿ ಹೂ ಈ ತರ ಒಂದ್ ರೋಲ್ ನ ಕ್ಯಾರಿ ಮಾಡುವಂತವ್ರು. 90% ಶೀಸ್ ಆನ್ ಸ್ಕ್ರೀನ್, ಹಿಡ್ದಿಟ್ಕೊಳ್ಳೋ ಅಂತದ್ದು. ಇವಳ್ದು ತೇಜುದ ಹ್ಯಾಡ್ ಸೀನ್ ಒಂದ್ ಪ್ಲೇ, ರಂಗಶಂಕರ ಅಲ್ಲಿ, ಯಾವಾಗ್ಲೋ ಮರ್ತ್ ಹೋಗಿದ್ದೆ, ಬಟ್ ಆ ಕ್ಯಾರೆಕ್ಟರ್ ಉಳ್ಕೊಂಡ್ಬಿಟ್ಟಿತ್ತು ಮೈಂಡ್ ಅಲ್ಲಿ. ಶಿ ವಾಸ್ ಪ್ಲೇಯಿಂಗ್ 40-year-old ಒಂದ್ ಕ್ಯಾರೆಕ್ಟರ್ ಆನ್ ಸ್ಟೇಜ್. ಸೊ ನನಗೆ ಗೊತ್ತಿರ್ಲಿಲ್ಲ ಅವಳ ರಿಯಲ್ ಏಜ್ ಏನು ಅಂತ. ಶಿ ವಾಸ್ ಸೋ ಗುಡ್ ಸ್ಟೇಜ್ ಅಲ್ಲಿ ದಟ್ ಐ ಡಿಂಟ್ ನೋ ಅವಳ ರಿಯಲ್ ಏಜ್ ಏನಂತ. ಅಂಡ್ ದೆನ್ ಯಾರ್ದೋ ಫ್ರೆಂಡ್ ಜೊತೆ ನಾನು ಕ್ಯಾಶುಯಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಶಿ ಮೆನ್ಷನ್ಡ್ ಶೀಸ್ ಲೈಕ್ 22-year-old, ಲೈಕ್ ರಿಯಲಿ ಅಂತ. ಸೊ ದೆನ್ ಐ ಮೆಸೇಜ್ಡ್ ಹರ್, ಸಿಗೋಣ ಒಂದ್ಸತಿ, ವಿಲ್ ಸಿ ಅಂತ. ಅಂಡ್ ಅವಳ ಟೈಮಿಂಗ್ ಅದೆಲ್ಲ ನಂಗೆ ಸಕ್ಕತ್ ಇಷ್ಟ ಆಗಿತ್ತು ಸ್ಟೇಜ್ ಅಲ್ಲಿ. ಸೊ ವೆನ್ ವಿ ಮೆಟ್, ಆ ಒಂದ್ ಮೀಟಿಂಗ್ ಅಲ್ಲಿ ಐ ನ್ಯೂ ಶಿ ಈಸ್ ದ ಒನ್. ಲೈಕ್ ಅವಳ ಕಣ್ಣಲ್ಲಿ ಶಿ ಕೀಪ್ಸ್ ಯು ವಿತ್ ಹರ್ ಥ್ರೂ ಅಂಡ್ ಥ್ರೂ. ಸೊ 1 hour ಮೀಟಿಂಗ್ ಅಲ್ಲಿ ಶಿ ಈಸ್ ಗೋನ್ ಬಿ ಅಂತ ಡಿಸೈಡ್ ಮಾಡ್ಬಿಟ್ಟೆ. ಅಂಡ್ ದೆನ್ ಅವರಿಬ್ಬರದು ಕೆಮಿಸ್ಟ್ರಿ ಟೆಸ್ಟ್, ಅವರಿಬ್ಬರದು ಒಟ್ಟಿಗೆ ರೀಡಿಂಗ್ಸ್, ರಿಹರ್ಸಲ್ಸ್. ಅಂಡ್ ದೆನ್ ವಿ ಡಿಸೈಡ್, ಓಕೆ, ದೇ ಆರ್ ಮಧು, ಮೀರಾ. ಸೊ ಇಟ್ಸ್ ಅ ಲಾಂಗ್ 2-month ಪ್ರಾಸೆಸ್, 2.5 month ಪ್ರಾಸೆಸ್. ಮಧು, ಮೀರಾ ಅಂತ ಹೆಸರು ಹಾಕಿಟ್ರಿ ಅವ್ರಿಗೆ? ಓಕೆ, ನಮ್ಮಮ್ಮ ಇದ್ದಾರೆ. ಮಧು ನನ್ನ ಮೊದಲನೇ ಬಾಯ್ ಫ್ರೆಂಡ್ ಹೆಸರು. ಸೊ ನಾನು ಬರಿತಾ ಇರ್ಬೇಕಾದ್ರೆ ಬೇರೆ ಯಾವ ಹೆಸರಲ್ಲಿ ಬರೆದ್ರು ಆ ಎಮೋಷನ್ಸ್ ಬರ್ತಾ ಇರ್ಲಿಲ್ಲ, ಅದಕ್ಕೆ ಅವನಿಗೆ ಮಧು ಅಂತ ಹೆಸರು ಇಟ್ಬಿಟ್ಟೆ. ಐ ಮೆಸೇಜ್ಡ್ ಹಿಮ್ ಆಲ್ಸೋ ಅಂಡ್ ಐ ಸೆಡ್, ಲುಕ್, ಐ ಆಮ್ ಗೋನ್ ಟು ಯೂಸ್ ಯುವರ್ ನೇಮ್, ಪ್ಲೀಸ್ ಡೋಂಟ್ ಮೈಂಡ್. ಯಾ ಯೂಸ್ ಮಾಡ್ಕೋ, ಅದಕ್ಕೆ ನಾನು ಒಬ್ನೇ ಮಧು ಇಲ್ಲ ಪ್ರಪಂಚದಲ್ಲಿ. ಮಧು ಅಂತ ಇಟ್ಟಾದ್ಮೇಲೆ ಅವಳು ಮೀರಾ ಆಗ್ಲೇಬೇಕಿತ್ತು. ಓಕೆ ಓಕೆ ಓಕೆ. ಸೊ ಹಾಗೆ ನೈಸ್, ವೆರಿ ಓಕೆ. ಸೊ ಮೊದಲನೇ ಸಲ ಸಿನಿಮಾ ರೆಡಿ ಆಗಿ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ
ಬಹುಶಃ ನೀವು ಅಫ್ಕೋರ್ಸ್ ನೀವು ಎಡಿಟಿಂಗ್ ಮಾಡುವಾಗ ನೀವು ನೋಡ್ತಾನೆ ಇರ್ತೀರಾ. ಫಸ್ಟ್ ಶೋ ಅಂದರೆ ಜನರಿಗೆ ತೋರಿಸಿದಾಗ ಹೇಗೆ ಇತ್ತು, ಫೀಡ್ಬ್ಯಾಕ್ ಹೇಗಿತ್ತು, ನಿಮಗೆ ಹೇಗೆ ಅನಿಸಿತ್ತು? ನನಗೆ ಇದನ್ನೇ ಕನ್ಸು ಹೊತ್ಕೊಂಡು ಹೊರಟಾಗ ಫಸ್ಟ್ ಟೈಮ್ ನಾನ್ ಬಿದ್ಬಿಟ್ಟಿದ್ದೆ. ಲೈಕ್ ಐ ಕುಡಂಟ್ ಸ್ಟ್ಯಾಂಡ್. ಅಷ್ಟು ನೀಸಲ್ಲಿ ವೀಕ್ ಆಗೋದು ಅಂತಾರಲ್ಲ, ಫಸ್ಟ್ ಟೈಮ್ ಐ ಫೆಲ್ಟ್ ಇಟ್. ಎನರ್ಜಿನೇ ಇಲ್ಲ ತರ ಆಗಿ ಐ ಫೆಲ್ ಅಂಡ್ ಐ ವಾಸ್ ಕ್ರೈಂಗ್. ಒಬ್ಳೇ ಇದ್ದೆ, ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ನೋಡ್ತಾರೆ. ನನಗೆ ಹೋಗೋದಿಕ್ ಧೈರ್ಯ ಇರ್ಲಿಲ್ಲ. ಎಲ್ರು ಒಳಗಡೆ ಇಟ್ ವಾಸ್ 80% ಆಕ್ಯುಪೆನ್ಸಿ ಫಸ್ಟ್ ಡೇ ಮಾರ್ನಿಂಗ್ ಶೋನೆ. ಎಲ್ರು ಹೋಗಾಗ ಒಂದ್ 25 ನಿಮಿಷ ಆದ್ಮೇಲೆ ನಂಗೂ ತಡೆಯಕ್ಕಾಗಿಲ್ಲ, ಹೋಗೋಣ ಅಂತ. ಸೊ ನಾನು ಐ ವೆಂಟ್ ಇನ್ ಸೈಡ್. ದಟ್ ಎಕ್ಸ್ಪೀರಿಯನ್ಸ್ ಐ ಕಾಂಟ್ ಎಕ್ಸ್ಪ್ಲೇನ್ ಯಾವತ್ತು. ಲೈಕ್ ಇಟ್ಸ್ ಲೈಕ್ ನನಗೆ ಸಿನಿಮಾ ತಪ್ಪಸ್ತರ. ಸೊ ಸಡನ್ ಆಗಿ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ರೆ ಹೆಂಗಾಗತ್ತೆ ಆತರ. ಯಾ ಇಟ್ ವಾಸ್ ಆ ಒಂದ್ ಮೊಮೆಂಟ್ ನ ಯಾವತ್ತು ಐ ಡೋಂಟ್ ಥಿಂಕ್ ಐ ಕ್ಯಾನ್ ಎವರ್ ಎಕ್ಸ್ಪ್ಲೇನ್ ಇಟ್. ಬಟ್ ಅದಾದ್ಮೇಲೆ ಇಟ್ ಫಾಲೋಡ್. ಆಮೇಲೆ ಇಲ್ಲಿ ಏನ್ ನಡೀತದೆ, ಅಲ್ಲೇ ನಡೀತದೆ. ದೆನ್ ಐ ಬಿಕಮ್ ಅ ಪ್ರೊಡ್ಯೂಸರ್. ಮೈಂಡ್ ಲೋಕ ಅಲ್ಲೇ ಜನ ಇದಾರೆ, ಇಲ್ಲೇ ಜನ ಬುದ್ಧಿ ಅದೆಲ್ಲ. ಲೈಕ್ ಇಮಿಡಿಯೇಟ್ಲಿ ಐ ಹ್ಯಾಡ್ ಟು ಶಿಫ್ಟ್ ರೋಲ್. ಅಂಡ್ ಅವತ್ತೇ ನಮ್ಮ ಅಮ್ಮ ಶಿ ಫೆಲ್ ಸಿಕ್. ಅವ್ರಿಗೆ ಡೆಂಗ್ಯೂ ಆಗಿ ಅವ್ರು ಹಾಸ್ಪಿಟಲೈಸ್ ಆದ್ರು. ಸೊ ಐ ಕುಡಂಟ್. ಸೊ ಇಟ್ ವಾಸ್ ಕ್ರೇಜಿ 1 week, ಫಸ್ಟ್ ವೀಕ್ ಆಫ್ ಫಿಲ್ಮ್ ರಿಲೀಸ್. ವಂಡರ್ಫುಲ್. ಸೊ ಪ್ರೊಡ್ಯೂಸರ್ ಆಗಿ ಕೂಡ ಗೆದ್ದಿದ್ದೀರಾ ನೀವು? ಹಾಕಿದ್ ದುಡ್ಡು ವಾಪಸ್ ಬಂದೆ, ಸೊ ಗೆದ್ದಂಗೆ. ಓಕೆ. ಸುದೀಪ್ ಕೂಡ ಟ್ವೀಟ್ ಮಾಡಿದ್ದನ್ನು ನೋಡಿದೆ ನಾನು. ಅವರು ಇಷ್ಟಪಟ್ಟು ಟ್ರೇಲರ್ ನೋಡಿ ತುಂಬ ಇಷ್ಟಪಟ್ಟದ್ದು. ಸೊ ಹಾಗೆ. ಸೊ ಇದು ಗಂಟು ಮೂಟೆನ ಇಳಿಸಿದ್ದೀರಾ ನೀವೀಗ? ಇನ್ನೂ ಇಲ್ಲ ಆಕ್ಚುಲಿ. ನನಗೆ ಈಗ್ಲೂ ದಿನಕ್ಕೆ ಅಟ್ಲೀಸ್ಟ್ 2-3 ಮೆಸೇಜ್ ಬರುತ್ತೆ. ಅಮೆಝಾನ್ ಅಲ್ಲಿ ನೋಡಿ ಮೆಸೇಜ್ ಹಾಕ್ತಾನೆ ಇರ್ತಾರೆ. ಸೊ ಇನ್ನೂ ಆಲ್ಮೋಸ್ಟ್ 8 ತಿಂಗಳಾಗ್ತಾ ಬಂದ್ರು ಇನ್ನೂ ಅದ್ರ ಜರ್ನಿ ನಡೀತಾನೆ ಇದೆ. ಬಟ್ ನನ್ನ ಮೈಂಡ್ ಇಂದ ಹೋಗಿದೆ. ನಾನು ಬೇರೆ ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಆಲ್ರೆಡಿ. ವಾಟ್ ನೆಕ್ಸ್ಟ್ ರೂಪ? ಸೊ ಲೈಕ್ ನಾವು ನಮ್ದೇ ಸ್ಟುಡಿಯೋ ಮಾಡಿದೀವಿ ಅಂತ ಹೇಳಿದ್ರಲ್ಲ. ಸೊ ಅಲ್ಲಿ ನೆಕ್ಸ್ಟ್ ಸಿನಿಮಾ ನನ್ನ ಫ್ರೆಂಡ್ ಸಹದೇವ್ ಅಂತ, ಅವನದು ನೆಕ್ಸ್ಟ್ ಹಿ ವಿಲ್ ಬಿ ಡೈರೆಕ್ಟಿಂಗ್ ಅ ಫಿಲ್ಮ್, ಹಿಸ್ ಫಸ್ಟ್ ಫಿಲ್ಮ್. ಮೋಸ್ಟ್ಲಿ ಇನ್ನೂ ಕನ್ಫರ್ಮ್ ಇಲ್ಲ. ಮೋಸ್ಟ್ಲಿ ಇಟ್ ವಿಲ್ ಬಿ ಇನ್ ಕೋ ಪ್ರೊಡಕ್ಷನ್ ವಿತ್ ಅಮೆರಿಕನ್ ಪ್ರೊಡಕ್ಷನ್ ಹೌಸ್. ಕನ್ನಡ ಸಿನಿಮಾನೇ ಅದು. ಸೊ ದಟ್ ಐ ವಿಲ್ ಬಿ ಪ್ರೊಡ್ಯೂಸಿಂಗ್. ಅದು ಬಿಟ್ಟು ನಾನೇ ಬರಿತಾ ಇದ್ದೀನಿ ನೆಕ್ಸ್ಟ್ ಸಿನಿಮಾ. ನೋಡು, ಇದು ಮಕ್ಕಳ ಕತೆ ನೆಕ್ಸ್ಟ್ ಬರಿತಾ ಇದ್ದೀನಿ ನಾನು. 9-10 year olds. ಓಕೆ. ಸೊ ಇನ್ನೂ ಹಿಂದೆ ಹೋಗ್ತಾ ಇದ್ದೀರಾ ಹಂಗಾರೆ ನೀವು? ಗಂಟು ಮುಟ್ಟೆಲ್ ಸ್ವಲ್ಪ ಹಿಂದೆ ಹೋಗಿದ್ರಿ? ಹಿಂದೆ ಹೋಗ್ತಾ ಇದ್ದೀನಿ ಬಿಕಾಸ್ ಇದಕ್ಕೊಂದು ಪರ್ಟಿಕ್ಯುಲರ್ ಕಾರಣ ಇದೆ. ಈಗ ಅದು ಎಷ್ಟು ಹೇಳ್ಬೋದು ಗೊತ್ತಿಲ್ಲ. ಬಟ್ ಇಟ್ ಹ್ಯಾಸ್ ಸರ್ಟನ್ ಕಮ್ಯುನಲ್, ಅಯೋಧ್ಯ ಕಮ್ಯುನಲ್, ಅದೆಲ್ಲ ಒಂದು ರಿಲೇಷನ್ ಇದೆ. ಒಂದು ಕಾಲಘಟ್ಟದಲ್ಲಿ ನಡೆಯುವಂತ ಕಥೆ. 78 days ಅಲ್ಲಿ ನಡೆಯುವಂತ ಕಥೆ ಇದು. ಸೊ ಅಷ್ಟೇ ಹೇಳಕ್ ಸಾಧ್ಯ. ನಾನು ಡೀಟೇಲ್ಸ್. ಅದು ಬಿಟ್ಟು ಐ ಆಮ್ ಆಲ್ಸೋ ರೈಟಿಂಗ್ ಅನದರ್ ಕಥೆ. ಒಂದು ಬ್ರಿಟಿಷ್ ಏರಲ್ಲಿ ನಡೆಯೋದು, ಊಟಿಯಲ್ಲಿ ಬ್ರಿಟಿಷ್ ಏರಲ್ಲಿ ನಡೆಯುವಂತ ಒಂದು ಕಥೆ ಬರೀತಾ ಇದ್ದೀನಿ. ಸೊ ನೋಡೋಣ ಯಾವ್ದು ಫಸ್ಟ್ ರೆಡಿ ಆಗುತ್ತೆ. ವಂಡರ್ಫುಲ್ ರೂಪಾ ಅವರೇ, ತುಂಬ ಚೆನ್ನಾಗಿತ್ತು ಈ ವಿಚಾರಗಳೆಲ್ಲ ಮಾತಾಡಿದ್ದು. ರೂಪಾ ರಾವ್ ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ, ಗಂಟು ಮೂಟೆಯ ಈ ಎಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ, ಗಂಟು ಮೂಟೆಯ ಭಾರವನ್ನು ಇಳಿಸಿದ್ದಕ್ಕೆ, ಸ್ವಲ್ಪ ನನ್ನ ಮನಸ್ಸಲ್ಲಿರೋ ಗಂಟು ಮೂಟೆಯ ಭಾರ ಅದು ಏನಿದೆ ಹಿಂದೆ ಅಂತ ತಿಳ್ಕೊಳ್ಳೋ ಭಾರ. ಸೊ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ. ಆ್ಯಂಡ್ ಇಟ್ಸ್ ಬೀನ್ ಅ ಪ್ಲೆಷರ್ ಟಾಕಿಂಗ್ ಟು ಯು. ಖಂಡಿತ. ನನಗೆ ಆ್ಯಕ್ಚುಲಿ ನೀವು ಇಲ್ಲಿ ಬಂದರೆ ನನಗೆ ಇನ್ನೂ ಚೆನ್ನಾಗಿರೋದು. ಬಟ್ ಎನಿವೇ ದಿಸ್ ಇಸ್ ಒಂಥರ ಖಂಡಿತ ನೆಕ್ಸ್ಟ್ ಟೈಮ್ ನಿಮ್ಮ ಟೀಮ್ ಜೊತೆಗೂ ಒಂದು ಸಲ ಸಿಗೋಣ ಸಾಧ್ಯ ಆದರೆ ನಮ್ಮ ಸ್ಟುಡಿಯೋದಲ್ಲಿ ಅಂತ ಹೇಳ್ತಾ. ಸೊ ಥ್ಯಾಂಕ್ಸ್ ಅಲಾಟ್ ರೂಪಾ. ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ ಯಾವ್ದು ಮಾಡಿದರೂ ಕೂಡ ಅದು ಚೆನ್ನಾಗಾಗಲಿ, ಒಳ್ಳೆಯದಾಗಲಿ ಅಂತ ನಾನು ಗೌರಿ ಶಕ್ಕಿ ಸ್ಟುಡಿಯೋ ಪರವಾಗಿ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಗೌರಿ ಶಕ್ಕಿ ಸ್ಟುಡಿಯೋದ ಪ್ರಸ್ತುತಿ ಅಂತಂದರೆ ರೂಪಾ ರಾವ್ ಅವ್ರ ಜೊತೆಗೆ. ರೂಪಾ ರಾವ್ ಗಂಟು ಮೂಟೆ ಸಿನಿಮಾ ಮಾಡಿ ತುಂಬ ಅಪ್ರಿಸಿಯೇಷನ್ ಸಿಕ್ತು ಅವ್ರಿಗೆ. ಬಹುಶಃ ಆ ಥರ ಒಂದು ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡೋದು ಮತ್ತು ಅದನ್ನು ಪ್ರೇಕ್ಷಕರಿಗೆ ಅವ್ರು ಅಂದ್ಕೊಂಡ ರೀತಿ ತಲುಪಿಸೋದು ಇದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಬಟ್ ಅದನ್ನು ತುಂಬ ಅದ್ಭುತವಾಗಿ ಅವರು ತಲುಪಿಸಿದ್ದಾರೆ. ನೀವು ಕೂಡ ಅದನ್ನು ನೋಡಿದರೆ ಅಂತ ಅನ್ಕೋತೀನಿ. ನೋಡದೇ ಇದ್ದವರು ಖಂಡಿತ ಇದನ್ನು ಪ್ರೈಮ್ ವಿಡಿಯೋದಲ್ಲಿ ನೋಡಿ ಈ ಸಿನಿಮಾನ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟು ಹೇಳ್ತಾ ಟೆಕ್ನಿಕಲ್ ಹೊಸದಾಗಿ ನಾವು ಸ್ಕೈಪ್ ಮೂಲಕ ಸಂದರ್ಶನ ಮಾಡಿದ್ವಿ. ಈ ಒಂದು ಫಾರ್ಮ್ಯಾಟ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ. ಈ ಸಂದರ್ಶನ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ, ಮತ್ತು
ನೀವು ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಿಮಗೆ ಅನಿಸಿದರೆ ಇವರೇನೋ ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸಿದರೆ patreon.com ಮತ್ತು instamojo.comಗಳಿವೆ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ ಹೋಗಿ ನೀವು ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ.